Hello everyone, welcome back to Economics Series. So, ಇವತ್ತು lecture 2 ಅಲ್ಲಿ we'll understand how to calculate GDP. So, already ನಾವು GDP ಅಂದರೆ ಏನು, what is GDP, what is GNP, what is NNP, NDP, GDP at real, GDP constant, GDP current, all these things we have learned. Even GDP at factor cost and GDP at market price also we have learned. Right. So in depth we will learn today about GDP calculation. ಈಗ ಜಿ ಡಿ ಪಿ ಕ್ಯಾಲ್ಕುಲೇಷನ್ ಕಲ್ತ್ಕೊಬೇಕು ಅಂತಂದರೆ ನಮಗೊಂದು ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಈಸಿಲಿ ಕ್ಯಾಲ್ಕುಲೇಟ್ ದ ಜಿ ಡಿ ಪಿ ಇನ್ ಡಿಫ್ರೆಂಟ್ ಟರ್ಮ್ಸ್. ಓಕೆ, ಇಲ್ಲಿ 3 ಮೆಥಡ್ಸ್ ಇರುತ್ತೆ ಜಿ ಡಿ ಪಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ. 3 ವೇಸ್ ಇದಾವೆ ನಮಗೆ. ಒಂದು ಇನ್ಕಮ್ ಮೆಥಡು, ಇನ್ನೊಂದು ಪ್ರೊಡಕ್ಷನ್ ಮೆಥಡು, ಇನ್ನೊಂದು ಎಕ್ಸ್ಪೆಂಡಿಚರ್ ಮೆಥಡ್. ಇನ್ಕಮ್ ಮೆಥಡ್, ಪ್ರೊಡಕ್ಷನ್ ಮೆಥಡ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೆಥಡ್. ಸೊ ಟು ಅಂಡರ್ಸ್ಟ್ಯಾಂಡ್ ದಿಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫ್ಲೋ ಆಫ್ ಇನ್ಕಮ್. ಸೊ ಈಗ ಒಂದು ಕ್ಲೋಸ್ಡ್ ಎಕಾನಮಿ ತಗೊಳ್ಳಿ. ಕ್ಲೋಸ್ಡ್ ಎಕಾನಮಿ ಅಂದರೆ ಏನು? ಒಂದು ಎಕಾನಮಿ ಇದೆ ಅಂದರೆ ಒಂದು ಸೊಸೈಟಿ ಇದೆ, ಅಲ್ಲಿ ಬರೀ ಫರ್ಮ್ಸ್ ಇದ್ದಾವೆ ಅಂದರೆ ಇಂಡಸ್ಟ್ರೀಸ್ ಏನಾದರೂ ಇದ್ದಾವೆ, ಮತ್ತು ಹೌಸ್ ಹೋಲ್ಡ್ಸ್ ಮಾತ್ರ ಇದ್ದಾರೆ, ಬೇರೆ ಏನೂ ಇಲ್ಲ. ಎಕ್ಸ್ಟರ್ನಲ್ ಮಾರ್ಕೆಟ್ ಅದೆಲ್ಲ ಏನೂ ಇಲ್ಲ, ಜಸ್ಟ್ ಫರ್ಮ್ಸ್ ಇದ್ದಾವೆ, ಹೌಸ್ ಹೋಲ್ಡ್ ಇದ್ದಾರೆ. ಓಕೆನಾ? ಸೊ ಈಗ ಫರ್ಮ್ಸ್ ಅಂದರೆ ಏನು? ಅಲ್ಲಿ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡ್ತಾರೆ, ರೈಟ್? ಸೊ ಈ ಫರ್ಮ್ಸಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಯಾರು ಪ್ರೊಡ್ಯೂಸ್ ಮಾಡ್ತಾರೆ? ಹೂ ಶುಡ್ ಪ್ರೊಡ್ಯೂಸ್? ಇರೋದೇ ಹೌಸ್ ಹೋಲ್ಡ್ಸ್ ಮಾತ್ರನೇ, ಅವರೇ ಪ್ರೊಡ್ಯೂಸ್ ಮಾಡಬೇಕು, ರೈಟ್? ಮತ್ತು ಓಕೆ, ಫಾರ್ಮ್ಸ್ ಪ್ರೊಡ್ಯೂಸ್ ಮಾಡಿರೋ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಯಾರಿಗೆ ಸೆಲ್ ಮಾಡಬೇಕು? ಈ ಎಕಾನಮಿಯಲ್ಲಿರೋದು ಯಾರು? ಓನ್ಲಿ ಹೌಸ್ ಹೋಲ್ಡ್ಸ್, ಅವ್ರಿಗೆ ಮಾತ್ರನೇ ಸೆಲ್ ಮಾಡಬೇಕು. ಸೊ ನಾವು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ನನಗೆ ಬೇಸ್ ಏನು ಕೊಟ್ಟೆ, ನಮಗೆ ಈ ಟೋಟಲ್ ಎಕಾನಮಿಯಲ್ಲಿ ಓನ್ಲಿ ಯಾರಿದ್ದಾರೆ? ಫಾರ್ಮ್ಸ್ ಆ್ಯಂಡ್ ಹೌಸ್ ಹೋಲ್ಡ್ಸ್ ಮಾತ್ರ ಇದ್ದಾರೆ. ಈಗ ನೋಡಿ ಏನು ಮಾಡಬೇಕು ಅಂತಂದರೆ, ಫಾರ್ಮ್ಸ್ ವಾಂಟ್ ಟು ಜನ್ರೇಟ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೌಸ್ ಹೋಲ್ಡ್ಸೇ ಹೋಗಿ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ವರ್ಕ್ ಮಾಡಬೇಕಾದ್ರೆ ಒಂದು 4 ಫ್ಯಾಕ್ಟರ್ಸ್ ಇರುತ್ತೆ ವರ್ಕ್ ಮಾಡೋದಕ್ಕೆ. ಓಕೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಾರೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮಾಡೋದಕ್ಕೆ ಬೇಕಾದಂತಹ ಫ್ಯಾಕ್ಟರ್ಸ್ ಯಾವ್ಯಾವು ಅಂದರೆ, ಲ್ಯಾಂಡ್ ಬೇಕು, ಏನಾದರೂ ಒಂದು ಲ್ಯಾಂಡ್ ಬೇಕಲ್ವಾ? ಸ್ಪೇಸ್ ಇರಬಹುದು, ಇಲ್ಲ ಎಲೆಕ್ಟ್ರಿಸಿಟಿ ಇರಬಹುದು, ಅದಕ್ಕೆ ಏನೇನು ಐಟಮ್ಸ್ ಬೇಕು, ಮಷಿನರಿ, ಎವ್ರಿಥಿಂಗ್, ಅದು ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಲ್ಯಾಂಡ್ ಬೇಕು. ಲೇಬರ್ ಬೇಕು, ಕೆಲಸ ಮಾಡೋಕ್ಕೆ ಲೇಬರು ಬೇಕು. ಮತ್ತು ನಮಗೇನು ಬೇಕು? ಕ್ಯಾಪಿಟಲ್ ಬೇಕು. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕ್ಯಾಪಿಟಲ್ ಬೇಕಲ್ವ? ಕ್ಯಾಪಿಟಲ್ ಇದ್ರೇ ನಾವು ಮಷಿನ್ಸಿಂದ ವಿ ಕ್ಯಾನ್ ಪ್ರೊಡ್ಯೂಸ್ ಮೋರ್, ರೈಟ್? ಆ್ಯಂಡ್ ಆಂಟ್ರಪ್ರಿನರ್ ಇರಬೇಕು. ಯಾರಾದರೂ ಐಡಿಯಾ ಮಾಡೋರು ಇರಬೇಕಲ್ಲ, ವಾಟ್ ಟು ಪ್ರೊಡ್ಯೂಸ್ ಏನು ಅಂತ ಮಾಡೋ ಒಂದು ಆಂಟ್ರಪ್ರಿನರ್ ಇರಬೇಕು. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನಾಯ್ತು ಇಲ್ಲಿ? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆಂಟ್ರಪ್ರಿನರ್. ಓಕೆ, ಅವರು ಪ್ರೊಡ್ಯೂಸ್ ಮಾಡಿದ್ರೆ ಅಂದ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್, ಹಗಲಿಂದ ರಾತ್ರಿವರೆಗೂ ಕೆಲಸ ಮಾಡಿದ್ರು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಮಾಡಿದ್ರು. ಸುಮ್ಮನೆ ಪ್ರೊಡ್ಯೂಸ್ ಮಾಡ್ತಾರಾ? ಲ್ಯಾಂಡಿಗೆ ರೆಂಟ್ ಕಟ್ಟಬೇಕಾಗತ್ತೆ, ಲೇಬರ್ಗೆ ಏನು ಕೊಡಬೇಕು? ವೇಜಸ್ ಕೊಡಬೇಕಾಗತ್ತೆ, ಕ್ಯಾಪಿಟಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಆ್ಯಂಡ್ ಆಲ್ಸೋ ಆಂಟ್ರಪ್ರಿನರ್ ಯಾರು ಅವರು ಇನ್ವೆಸ್ಟ್ ಮಾಡಿರ್ತಾರಲ್ಲ, ಐಡಿಯಾ ಕೊಟ್ಟಿರ್ತಾರಲ್ಲ, ಅವ್ರಿಗೆ ಪ್ರಾಫಿಟ್ಟು ಕೊಡಬೇಕಾಗತ್ತೆ. ಸೊ ಅದನ್ನೇನಂತೀವಿ? ಫ್ಯಾಕ್ಟರ್ ಪೇಮೆಂಟ್. ಆ ಫ್ಯಾಕ್ಟರ್ಸ್ಗೆ ಮಾಡೋ ಪೇಮೆಂಟ್. ಓಕೆ, ಈ ಹೌಸ್ ಹೋಲ್ಡ್ಸ್ ಬಂದು ಫಾರ್ಮ್ಸಲ್ಲಿ ವರ್ಕ್ ಮಾಡ್ತಾರೆ. ಇನ್ ರಿಟರ್ನ್ ಅವ್ರಿಗೆ ಏನು ಸಿಗುತ್ತೆ? ವೇಜಸ್ ಸಿಗುತ್ತೆ. ಸೊ ಇಲ್ಲಿ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಸಿಗೋದು ಫ್ಯಾಕ್ಟರ್ ಪೇಮೆಂಟ್ಸ್. ಓಕೆ, ಸೊ ಈಗ ಅಷ್ಟೊಂದು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ ಆದವು, ಅದು ಯಾರಿಗೆ ಸೆಲ್ ಮಾಡ್ತಾರೆ? ಫಾರ್ಮ್ಸು. ಈ ಎಕಾನಮಿಲಿ ಇರೋದು ಬರೀ ಹೌಸ್ ಹೋಲ್ಡ್ಸ್ ಅಷ್ಟೇ ಅಲ್ವಾ? ಸೊ ಹಂಗಾಗಿ ದೇ ವಿಲ್ ಸೆಲ್ ಓನ್ಲಿ ಟು ಹೌಸ್ ಹೋಲ್ಡ್ಸ್. ಸೊ ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಟೋಟಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿಲ್ ಬಿ ಸೋಲ್ಡ್ ಟು ಹೌಸ್ ಹೋಲ್ಡ್ಸ್. ಸೊ ಅದನ್ನು ಸೆಲ್ ಮಾಡ್ತಾರೆ ಅಂತಂದರೆ ಫ್ರೀಯಾಗಿ ಸೆಲ್ ಮಾಡ್ತಾರಾ? ಇಲ್ಲ, ಹೌಸ್ ಹೋಲ್ಡ್ಸ್ ಹ್ಯಾಸ್ ಟು ಸ್ಪೆಂಡ್, ದೇ ಹ್ಯಾವ್ ಟು ಬೈ. ಸೊ ಇವ್ರು ಅರ್ನ್ ಮಾಡಿರೋ ಅಂಥ ಫ್ಯಾಕ್ಟ್ರಿ ಇನ್ಕಮ್ ಎಲ್ಲ ಏನಾಗುತ್ತೆ? ಅಗೇನ್ ದೆಲ್ ಸ್ಪೆಂಡ್ ಟು ಫಾರ್ಮ್ಸ್. ಈಗ ಇಲ್ಲಿ ನೋಡಿದ್ರೆ ಎಷ್ಟು ನಾವು ಸ್ಪೆಂಡ್ ಮಾಡಿದ್ದೀವೋ ಅದಷ್ಟು ಈಕ್ವಲ್ ಟು ಎಷ್ಟು ನಾವು ಅರ್ನ್ ಮಾಡಿದ್ದೀವಿ ಅಂತ. ನಾವು ಎಷ್ಟು ಅರ್ನ್ ಮಾಡಿದರೆ ಅಷ್ಟು ಸ್ಪೆಂಡ್ ಮಾಡಿಬಿಡ್ತೀವಿ ಕಂಪ್ಲೀಟ್ಲಿ. ಯಾಕಂದರೆ ಅಲ್ಲಿರೋ ಎಲ್ಲ ಗೂಡ್ಸ್ ನಾವೇ ಪರ್ಚೇಸ್ ಮಾಡ್ತೀವಿ. ನಮ್ಗೆ ಎಷ್ಟು ಫ್ಯಾಕ್ಟರ್ ಸರ್ವಿಸಸ್ ನಾವು ಕೊಡ್ತಿದ್ದೀವಲ್ಲ, ಕೆಲಸ ಮಾಡೋಕ್ಕೆ ಎಷ್ಟು ಸರ್ವಿಸ್ ಕೊಡ್ತಿದ್ದೀವಲ್ಲ, ಅಷ್ಟು ಪೇಮೆಂಟ್ ನಮಗೆ ವಾಪಸ್ ಬರ್ತಿದೆ. ಎಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಆಗಿದೆಯಲ್ಲ, ಅಷ್ಟು ಫ್ಯಾಕ್ಟರ್ ಸರ್ವಿಸಸ್ಸು ಮಾಡಿದ್ದೀವಿ. ಈಗ ನೋಡಿ, ಫ್ಲೋ ಅಷ್ಟೇ ಇದು. ಸೊ ಎಷ್ಟು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ನಾವು ಹೌಸ್ ಹೋಲ್ಡ್ ಕೊಟ್ಟಿದ್ದೀವಲ್ಲ,
ಅದು ಈಕ್ವಲ್ ಟು ಎಷ್ಟು ಇವರು ಕೆಲಸ ಮಾಡಿದ್ದಾರೆ ಅಂತ, ಫ್ಯಾಕ್ಟರ್ ಸರ್ವಿಸ್ ಅಂತಲ್ವಾ, ಫ್ಯಾಕ್ಟರ್ ಸರ್ವಿಸ್. ಇದು ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಎಷ್ಟು ಇನ್ಕಮ್ ಇವ್ರು ಅರ್ನ್ ಮಾಡಿದಾರಲ್ಲ, ಅರ್ನ್ ಅಂದರೆ ಫಾರ್ಮ್ಸ್ ಇವ್ರು ಕೊಡಬೇಕು. ಇನ್ಕಮ್ ಆ್ಯಂಡ್ ಇಸ್ ಈಕ್ವಲ್ ಟು ಎಷ್ಟು, ಅಗೇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಆರ್ ಹೌ ಮಚ್ ದೇ ಸ್ಪೆಂಟ್, ಎಷ್ಟು ಸ್ಪೆಂಡ್ ಮಾಡಿದರೆ ಅದಕ್ಕೆಲ್ಲ ಈಕ್ವಲ್ ಆಗಿಬಿಡುತ್ತೆ. ಸೊ ಹಂಗೆ ನೋಡಿದ್ರೆ ಇದು ಎ ಅಂತ ತೊಗೊಂಡ್ರೆ, ಇಫ್ ಯು ಟೇಕ್ ದಿಸ್ ಅಸ್ ಎ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ ಮಾಡಿದ್ದು ಬಿಗೆ ಈಕ್ವಲ್ ಆಗುತ್ತೆ. ಅಂದರೆ ಅವ್ರು ಎಷ್ಟು ಸ್ಪೆಂಡ್ ಮಾಡಿದ್ರು ಅಂತ ಅದ್ರ ಮೇಲೆ ಈಕ್ವಲ್ ಆಗುತ್ತೆ. ಸೊ ಎ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ ಈಕ್ವಲ್ ಟು ಡಿ ಎಲ್ಲ ಸೇಮ್ ಅಲ್ವಾ, ಬಿಕಾಸ್ ಇದು ಕ್ಲೋಸ್ಡ್ ಎಕಾನಮಿ. ಅಂದರೆ ಯಾವ ಮೆಥಡಲ್ಲಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಅವ್ರು ಎಷ್ಟು ಸ್ಪೆಂಡ್ ಮಾಡಿದಾರೋ ಅದು ಈಕ್ವಲ್ ಟು ಅವ್ರು ಎಷ್ಟು ಅರ್ನ್ ಮಾಡಿದ್ದಾರೆ ಅಂತ. ಎಷ್ಟು ಅರ್ನ್ ಮಾಡ್ತಾರೋ ಅಷ್ಟು ಕಂಪ್ಲೀಟ್ ಸೆಲ್ ಮಾಡ್ತಾರಲ್ವಾ, ಐ ಮೀನ್ ದೇ ವಿಲ್ ಬೈ ಅಲ್ವಾ. ಸೊ ಎಷ್ಟು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇದೆಯೋ ಅಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸ್ ಬರುತ್ತೆ ಅಲ್ವಾ, ಬಿಕಾಸ್ ಇಟ್ಸ್ ಇನ್ ಕ್ಲೋಸ್ಡ್ ಎಕಾನಮಿ. ಸೊ ದ್ಯಾಟ್ಸ್ ವೈ ಎ ಇಸ್ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ, ಸಿ ಈಕ್ವಲ್ ಟು ಡಿ ಆಗುತ್ತೆ. ಓಕೆ, ಸೊ ಅದನ್ನೇ ನಾವು ಹೇಳೋದು ಇನ್ಕಮ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್. ಸೊ ಈಗ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ನಿಮ್ಗೆ ಗೊತ್ತಾಯ್ತಲ್ಲ. ಸರ್ಕ್ಯುಲರ್ ಫ್ಲೋ ಅಂದರೆ ಅದೇ ಸರ್ಕಲಲ್ಲಿ ಫ್ಲೋ ಆಗ್ತಿರುತ್ತೆ ಇನ್ಕಮ್ ಅನ್ನೋದು, ಮನಿ ಅನ್ನೋದು ಅಂತ ಅಷ್ಟೇ ಮೀನಿಂಗು. ಯು ಅಂಡರ್ಸ್ಟುಡ್ ಇಟ್ ಇನ್ ಅ ಕ್ಲೋಸ್ಡ್ ಎಕಾನಮಿ. ಈಗ ನಾವು 3 ಮೆಥಡ್ಸ್ ಯಾವುದು, ವೇಸ್ ಟು ಕ್ಯಾಲ್ಕುಲೇಟ್ ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್, ಮೂರು ಥರ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಎಕ್ಸ್ಪೆಂಡಿಚರ್ ಮೆಥಡ್, ಇನ್ನೊಂದು ಇನ್ಕಮ್ ಮೆಥಡ್, ಇನ್ನೊಂದು ಪ್ರೊಡಕ್ಷನ್ ಮೆಥಡ್. ಈ ಸೆಂಟ್ರಲಿರೋ ಇನ್ಕಮ್ ಮೆಥಡ್ ನೋಡಿದ್ರೆ, ಇನ್ಕಮ್ ಮೆಥಡ್ ಅಂತಂದರೆ ಇನ್ಕಮ್ ಬರೋದಕ್ಕೆ ಏನೇನು ಫ್ಯಾಕ್ಟರ್ಸ್ ಯೂಸ್ ಮಾಡಿದ್ರಿ ನಾವು, ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ವಿ ಯೂಸ್ಡ್. ಲ್ಯಾಂಡ್ಗೆ ಏನು ಕೊಟ್ಟರು, ವೇಜಸ್, ಪ್ಲಸ್ ಲೇಬರ್ಗೆ ಏನು ಕೊಟ್ಟರು, ಲೇಬರ್ಗೆ ವೇಜಸ್, ಲ್ಯಾಂಡ್ಗೆ ರೆಂಟ್, ದೆನ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಆ್ಯಂಡ್ ಫಾರ್ ಆಂಟ್ರಪ್ರಿನರ್ ಪ್ರಾಫಿಟ್. ಸೊ ಅದಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಇನ್ಕಮ್ ಮೆಥಡ್. ಅಷ್ಟೇ ಸಿಂಪಲ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇಸ್ ಈಕ್ವಲ್ ಟು ಇನ್ಕಮ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ GDP. ಅಷ್ಟೇ ಸಿಂಪಲ್ ಇದು. ಓಕೆ, ಜಸ್ಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಮೆಥಡ್ ನಾವು ಪ್ರೊಡಕ್ಷನ್ ಮೆಥಡ್ ನೋಡೋಣ. ಸೊ ಪ್ರೊಡಕ್ಷನ್ ಮೆಥಡ್ ಅಂದರೆ ಏನು, ಎಷ್ಟು ಪ್ರೊಡ್ಯೂಸ್ ಮಾಡಿದ್ದೀವಿ ನಾವು ಅಂತ. ಓಕೆ, ನಾನೀಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರೊಡಕ್ಷನ್ ಮೆಥಡಲ್ಲಿ ಏನಂತಂದರೆ ವ್ಯಾಲ್ಯೂ ಎಷ್ಟು ಆ್ಯಡ್ ಮಾಡಿದ್ರು ಅನ್ನೋದ್ರ ಮೇಲೆ ಹೋಗ್ತಾರೆ. ಲೆಟ್ ಮೀ ಸೇ, ಈ ಒಂದು ಎಕಾನಮಿಯಲ್ಲಿ ಬರೀ ಫಾರ್ಮರ್ಸ್ ಇದ್ದಾರೆ ಆ್ಯಂಡ್ ಬನ್ ಮಾಡೋರಿದ್ದಾರೆ. ಓಕೆ, ಬೇಕರ್ ಇದ್ದಾರೆ. ಸೊ ಫಾರ್ಮರ್ಸ್ ಆ್ಯಂಡ್ ಬೇಕರ್ ಮಾತ್ರ ಇದ್ದಾರೆ, ಇನ್ಯಾರೂ ಇಲ್ಲ ಈ ಎಕಾನಮಿಯಲ್ಲಿ. ಓಕೆ, ಈ ಫಾರ್ಮರು ಪೊಟ್ಯಾಟೋಸ್ನ ಗ್ರೋ ಮಾಡ್ತಾನೆ. ಆ ಪೊಟ್ಯಾಟೋಸ್ ರುಪೀಸ್ ಎಷ್ಟು, 100 ರುಪೀಸ್ ಸೆಲ್ ಮಾಡೋಕ್ಕೆ ಅವನು ಗ್ರೋ ಮಾಡ್ತಾನೆ. ವ್ಯಾಲ್ಯೂ ಎಷ್ಟು ಅವನು ಪ್ರೊಡ್ಯೂಸ್ ಮಾಡಿರೋ ಪೊಟ್ಯಾಟೋಸ್ದು, 100 ರುಪಿ. ಈಗ ಈ ಬೇಕರ್ ಏನು ಮಾಡ್ತಾನೆ, ಫ್ರೆಂಚ್ ಫ್ರೈಸ್ ಮಾಡೋದಕ್ಕೂ ಏನಕ್ಕೂ ತೊಗೊಳ್ಬೇಕು. ಸೊ ಅವನೇನು ಮಾಡ್ತಾನೆ, ಈ 100 ರುಪೀಸ್ ವರ್ತ್ ಆಫ್ ಪೊಟ್ಯಾಟೋಯಿಂದ ಜಸ್ಟ್ 50 ರುಪೀಸಿಗೆ ಮಾತ್ರ ತೊಗೊತಾನೆ. ಅವ್ನಿಗೆ ಎಷ್ಟಾಗುತ್ತೆ, ಈ 4ಅಲ್ಲಿ 2 ತೊಗೊತಾನೆ, 2 ಸಾಕು ಅವನಿಗೆ. ಸೊ ಅದೆಷ್ಟು ಕಾಸ್ಟು, 50 ರುಪೀಸ್. ಸೊ 2 ತೊಗೊಂಡು ಅದನ್ನು ಫ್ರೆಂಚ್ ಫ್ರೈಸ್ ಮಾಡ್ತಾನೆ. ನಮ್ಗೆ ಗೊತ್ತಲ್ಲ ಫ್ರೆಂಚ್ ಫ್ರೈಸ್. ಸೊ ಫ್ರೆಂಚ್ ಫ್ರೈಸ್ ಮಾಡಿ ಅದನ್ನು ಎಷ್ಟಕ್ಕೆ ಸೋಲ್ಡ್ ಮಾಡ್ತಾನೆ ಅಂದರೆ 300ಗೆ ಸೆಲ್ ಮಾಡ್ತಾನೆ. ಸೊ ಈಗ ಟೋಟಲ್ GDP ಎಷ್ಟಾಯಿತು. ಸೊ ಅದು ಕ್ವಶನ್. ಟೋಟಲ್ GDP ಎಷ್ಟಾಗುತ್ತೆ ಅನ್ನೋದು ನೋಡಿ. ಫಾರ್ಮರ್ 100 ರುಪೀಸ್ ವರ್ತ್ ಆಫ್ ಪೊಟ್ಯಾಟೊ ಮಾಡ್ದ. ಸೊ ಅವ್ನು ಸೆಲ್ ಮಾಡಿದ್ದು ಓನ್ಲಿ 50 ರುಪೀಸ್ಗೆ 2 ಪೊಟ್ಯಾಟೊ. ಅದನ್ನು ಫ್ರೆಂಚ್ ಫ್ರೈಸ್ಗೆ ಅವ್ನು ಸೇಲ್ ಮಾಡಬೇಕಾಗ್ತಿರೋದು ಬಿ ಬಂದು ಬೇಕರ್ ಬಂದು 300 ರುಪೀಸ್ಗೆ. ಟೋಟಲ್ ಎಷ್ಟಾಯಿತು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಮಾಡಿದ್ರಿ ಅಂದಾಗ ಇಲ್ಲಿ ಟೋಟಲ್ ವರ್ತ್ ಆಫ್ 100 ರುಪೀಸ್ ಫಾರ್ಮರ್ ಪ್ರೊಡ್ಯೂಸ್ ಮಾಡ್ದ, ಪ್ಲಸ್ ಇದು ವ್ಯಾಲ್ಯೂ ಆ್ಯಡ್ ಮಾಡಿದ್ದು ಯಾರು, ಫಾರ್ಮರು. ಬೇಕರ್ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ದ, ಬೇಕರ್ ಆ್ಯಡ್ ಮಾಡಿದ್ದು 300 ಇದೆಯಲ್ಲ, ಈ 300ಅಲ್ಲಿ 50 ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಿದ್ದೀವಲ್ಲ. ಅಗೇನ್ ವಿ ಶುಡ್ ನಾಟ್ ಆ್ಯಡ್. -50 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ, 250 ರುಪೀಸ್ ಬರ್ತು ಅವ್ನು ವ್ಯಾಲ್ಯೂ ಆ್ಯಡ್ ಮಾಡಿದ್ದಾನೆ. ಇವನು ಆ್ಯಡ್ ಮಾಡಿರೋ ವ್ಯಾಲ್ಯೂ ಎಷ್ಟು, ಬೇಕರ್ ಆ್ಯಡ್ ಮಾಡಿರೋ ವ್ಯಾಲ್ಯೂ ಎಷ್ಟು, 250 ರುಪೀಸ್. ಸೊ ಟೋಟಲ್ GDP ಎಷ್ಟಾಯಿತು, GVA ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಎಷ್ಟಾಯಿತು, 350 ರುಪೀಸ್ ಆಯಿತು. ಯಾಕೆ 300 ಕನ್ಸಿಡರ್ ಮಾಡ್ತಿಲ್ಲ, ಈ 50 ರುಪೀಸ್ ಬೇಕರ್ ಪ್ರೊಡ್ಯೂಸ್ ಮಾಡಿದ್ದಲ್ಲ, 50 ರುಪೀಸ್ ಅವರು ತಗೊಂಡಿದ್ದು ಫಾರ್ಮರ್ ಹತ್ರದಿಂದ. ಸೊ ಹಂಗಾಗಿ ಅದನ್ನು ತೆಗಿತೀವಿ. ಮಿಕ್ಕಿದ ಅವನು ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡಿದ್ದಾನೆ, 250 ರುಪೀಸ್ ವರ್ತ್ ವ್ಯಾಲ್ಯೂ ಆ್ಯಡ್ ಮಾಡಿದ್ದಾನೆ, ರೈಟ್. ಸೊ ಅದಕ್ಕೆ GVA ಅಂದರೆ ಏನು ಹೇಳ್ತೀವಿ ಅಂತಂದರೆ, ಇಟ್ಸ್ ಅ ಟೋಟಲ್ ಔಟ್ಪುಟ್. ಎಷ್ಟು ಟೋಟಲ್ ಔಟ್ಪುಟ್ ಇದೆಯಲ್ಲ, GVA ಇಸ್ ಈಕ್ವಲ್ ಟು ಟೋಟಲ್ ಔಟ್ಪುಟ್ ಮೈನಸ್ ಇಂಟರ್ಮೀಡಿಯರಿ ಗೂಡ್ಸ್. ಓಕೆ, ಅದನ್ನು ಮೈನಸ್ ಮಾಡ್ತೀವಿ ಇಂಟರ್ಮೀಡಿಯರಿ ಗೂಡ್ಸ್ನ. ಸೊ ಟೋಟಲ್ GVA ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಲ್ಲಿ
ಎಕಾನಮಿಲಿ ಎಲ್ಲ ಫಾರ್ಮ್ಸು ಕ್ಯಾಲ್ಕುಲೇಟ್ ಮಾಡಬೇಕು. ಜಿ ವಿ ಎ ಟೋಟಲ್ ಏನು ಮಾಡ್ತೀವಿ ಅಂದರೆ ಇಸ್ ಈಕ್ವಲ್ ಟು ಜಿ ವಿ ಎ ಫ್ರಮ್ ಒನ್ ಫಾರ್ಮ್ ಪ್ಲಸ್ ಜಿ ವಿ ಎ ಸೆಕೆಂಡ್ ಫಾರ್ಮ್ ಪ್ಲಸ್ ಜಿ ವಿ ಎ ಆ ಥರನೇ ಎನ್ ಫಾರ್ಮ್ ಹೋಗೋ ಜಿ ವಿ ಎ ಫಾರ್ಮ್ ಎನ್ ಅಲ್ಲಿವರೆಗೂ ಗ್ರಾಸ್ ವ್ಯಾಲ್ಯೂ ಎಷ್ಟು ಆ್ಯಡ್ ಮಾಡಿದ್ದಾರೆ ಅಂತ ನೋಡ್ತೀವಿ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಜಿ ವಿ ಎ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಜಿ ವಿ ಎ ಫ್ರಮ್ ಎಷ್ಟು 1 to n, right? I is equal to 1 to n. So this is the production method. Okay. ಸೊ ಈಗ ನಾವು 2 ಮೆಥಡ್ಸ್ನ ಕಲ್ತ್ಕೊಂಡ್ವಿ. ಒಂದು ಯಾವುದು ಇನ್ಕಮ್ ಮೆಥಡ್. ಇನ್ಕಮ್ ಮೆಥಡಲ್ಲಿ ಏನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಅವ್ರಿಗೆ ಇನ್ಕಮ್ ಎಲ್ಲಿಂದ ಬರ್ತಿದೆ ಅಂತ. ಓಕೆ, ಆ ಇನ್ಕಮ್ ಮೆಥಡಲ್ಲಿ ವಾಟ್ ಈಸ್ ಇಟ್? ಜಿ ಡಿ ಪಿ ಇಸ್ ಈಕ್ವಲ್ ಟು ಲ್ಯಾಂಡ್, ಆ ಇನ್ಕಮ್ ಮಾತ್ರ ಮಾಡಬೇಕು. ವೇಜಸ್ ಪ್ಲಸ್ ಲೇಬರ್ಗೆ ವೇಜಸ್, ಲ್ಯಾಂಡ್ಗೆ ರೆಂಟ್, ಆಂಟ್ರಪ್ರಿನರ್ಗೆ ಪ್ರಾಫಿಟ್ ಪ್ಲಸ್ ಕ್ಯಾಪಿಟಲ್ಗೆ ಇನ್ವೆಸ್ಟ್ಮೆಂಟು. ಇದು ದಿಸ್ ಈಸ್ ಇನ್ಕಮ್ ಮೆಥಡ್. ಬೇರೆ ಜಿ ಡಿ ಪಿ ಇನ್ ಪ್ರೊಡಕ್ಷನ್ ಮೆಥಡ್ ಏನು ಮಾಡ್ತೀವಿ? ವ್ಯಾಲ್ಯೂ ಎಷ್ಟು ಆ್ಯಡ್ ಮಾಡಿದ್ದಾರೆ, ಜಿ ವಿ ಎ. ಸೊ ಐ ಇಸ್ ಈಕ್ವಲ್ ಟು 1 to n. ಇದು ಪ್ರೊಡಕ್ಷನ್ ಮೆಥಡ್. ನೆಕ್ಸ್ಟ್ ಇರೋದು ಎಕ್ಸ್ಪೆಂಡಿಚರ್ ಮೆಥಡ್. ಸೊ ಇದು ಭಾಳ ಇಂಪಾರ್ಟೆಂಟ್ ಮೆಥಡ್. ಈ ಮೆಥಡ್ನ ನೀವು ಪ್ರಾಪರಾಗಿ ಯೂಸ್ ಮಾಡಿಕೊಂಡ್ರೆ ಎಲ್ಲ ಮೇನ್ಸ್ ಆನ್ಸರಲ್ಲೂ ನೀವು 1 or 2 ಹೆಡ್ಡಿಂಗ್ ಈ ಮೆಥಡಲ್ಲೇ ಬರೆದು ಬಿಡಬಹುದು. ಅಷ್ಟೊಂದು ಇಂಪಾರ್ಟೆಂಟ್ ಮೆಥಡ್ ಇದು. ಬಟ್ ಕಾಂಪ್ಲಿಕೇಟೆಡ್ ಅಂತೂ ಅಲ್ಲ. ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ವಿಲ್ ಸಿ. ಸೊ ಈಗ ಎಕ್ಸ್ಪೆಂಡಿಚರ್ ಮೆಥಡ್ ನಾವು ಸರ್ಕ್ಯುಲರ್ ಫ್ಲೋ ಅಲ್ಲಿ ನೋಡಿದ್ರಿ. ನಾವು ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತೀವಿ, ಎಷ್ಟು ಖರ್ಚು ಮಾಡ್ತೀವಲ್ಲ ಅಷ್ಟು ಇನ್ಕಮ್ ಅರ್ನ್ ಮಾಡ್ತೀವಿ, ಯಾವುದಾದ್ರೂ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಎಕ್ಸ್ಪೆಂಡಿಚರ್ ಮೆಥಡಲ್ಲಿ ಯಾರ್ಯಾರು ಕನ್ಸ್ಯೂಮ್ ಮಾಡ್ಕೊತಾರೆ? ಒಂದು ಹೌಸ್ ಹೋಲ್ಡ್ ಕನ್ಸ್ಯೂಮ್ ಮಾಡ್ಕೊತಾರೆ, ನೀವೆಲ್ಲ ಕನ್ಸ್ಯೂಮ್ ಮಾಡ್ಕೊತೀವಿ. ಇನ್ನೊಂದು ಫಾರ್ಮ್ಸ್ ಇನ್ವೆಸ್ಟ್ ಮಾಡ್ತಾರೆ, ಫಾರ್ಮ್ಸ್ ಅವರು ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ ಅದು. ಇನ್ನೊಂದು ಗೌರ್ಮೆಂಟ್ ಎಷ್ಟು ಸ್ಪೆಂಡ್ ಮಾಡುತ್ತೆ. ಎಕ್ಸ್ಪೆಂಡಿಚರ್ ಅಂದರೆ ಎಷ್ಟು ಸ್ಪೆಂಡ್ ಮಾಡ್ತಿದ್ದೀವಿ ನಾವು ಅಂತ. ಓಕೆ, ಇನ್ನೊಂದು ಲಾಸ್ಟಲ್ಲಿ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಅಂತ. ಓಕೆ, ಬಟ್ ಇವಾಗ ನೋಡಿ ಒಂದೊಂದೇ ಎಕ್ಸಾಮೈನ್ ಮಾಡೋಣ. ಈ 4 ಫ್ಯಾಕ್ಟರಿಂದನೇ ನಾವು ಒಂದು ಗೇಮ್ ಮಾಡಬಹುದು. ದ್ಯಾಟ್ ಈಸ್ ವಾಟ್ ವಿ ಪ್ಲೇ ಇನ್ ಮೇನ್ಸ್. ಓಕೆ, ಈ 4 ಟರ್ಮ್ಸಲ್ಲೇ ಪ್ಲೇ ಮಾಡಬೇಕು, ಮೇನ್ಸಲ್ಲೆಲ್ಲ. ಓಕೆ, ಸೊ ಈಗ ಕನ್ಸ್ಯೂಮರ್ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಅಂತ ಹೇಳ್ತೀವಿ. ಹೌಸ್ ಹೋಲ್ಡ್ಸ್ ಇದ್ದಾರೆ, ಅವರು ಕನ್ಸಂಪ್ಷನ್ ಮಾಡ್ಕೊತಾರೆ, ಅದಕ್ಕೆ ಸ್ಪೆಂಡ್ ಮಾಡ್ತಾರಲ್ಲ, ಎಷ್ಟು ಸ್ಪೆಂಡ್ ಮಾಡ್ತಾರೆ ಅದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ರೈಟ್? ಸೊ ಅವ್ರು ಬರೀ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡಿರೋ ಗೂಡ್ಸ್ ಮಾತ್ರ ಅದಕ್ಕೆ ಮಾತ್ರ ಸ್ಪೆಂಡ್ ಮಾಡ್ತಾರಾ? ಇಲ್ಲ, ಅವರು ಇಂಪೋರ್ಟ್ ಮಾಡ್ಕೊಂಡು ಸ್ಪೆಂಡ್ ಮಾಡ್ಕೊತಾರೆ. ಸೊ ಇಲ್ಲಿ ನಾವೇನು ತೆಗಿಬೇಕು? -M1 ತೆಗಿಬೇಕು. ಯಾಕಂದರೆ ಜಿ ಡಿ ಪಿನ ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ವಾಟ್ ಈಸ್ ಜಿ ಡಿ ಪಿ? ಜಿ ಡಿ ಪಿ ಈಸ್ ದ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ಡ್ ಇನ್ ಅ ಡೊಮ್ಯಾಸ್ಟಿಕ್ ಟೆರಿಟರಿ. ಅಂದರೆ ನಾವು ಇಂಪೋರ್ಟ್ದು ಮಾತಾಡ್ತಿಲ್ಲ, ಓನ್ಲಿ ಡೊಮ್ಯಾಸ್ಟಿಕ್ ಟೆರಿಟರಿಯಲ್ಲಿ ಏನೇನು ಪ್ರೊಡ್ಯೂಸ್ ಮಾಡಿದ್ದೀವೋ ಅದು ಮಾತ್ರ. ಸೊ ಹಂಗಾಗಿ ಏನಾದರೂ ಇಂಪೋರ್ಟ್ ಮಾಡಿದರೆ ಕನ್ಸ್ಯೂಮರು ಅದನ್ನು ತೆಗಿಬೇಕು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಫಾರ್ಮ್ಸು, ಅವ್ರು ಬರೀ ಇಂಡಿಯಾದಲ್ಲೇ ಮಾಡ್ತಾರಾ? ಇಲ್ಲ, ಬೇರೆ ಕಡೆಯಿಂದಲೂ ಇನ್ವೆಸ್ಟ್ಮೆಂಟ್ ಬರುತ್ತೆ ಫಾರಿನಿಂದನೂ. ಸೊ ಆ ಇಂಪೋರ್ಟ್ನು ತೆಗಿಬೇಕು. ಲೆಟಸ್ ಸೇ M2. ಗೌರ್ಮೆಂಟ್ ಈಗ ಎಷ್ಟೊಂದು ಎಕ್ಸ್ಪೆಂಡಿಚರ್ ಮಾಡುತ್ತೆ, ಸೋಷಿಯಲ್ ಸೆಕ್ಟರ್ ಮೇಲೆ ಎಲ್ಲ ಸ್ಪೆಂಡ್ ಮಾಡುತ್ತೆ. ಅದನ್ನು ಡಿಫೆನ್ಸ್ದು ಇಕ್ವಿಪ್ಮೆಂಟ್ ಬೈ ಮಾಡೋಕ್ಕೂ ಫಾರಿನ್ಗೆಲ್ಲ ಲೈಕ್ ಇಟ್ ಇಂಪೋರ್ಟ್, ರೈಟ್? ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು, ಬಿಕಾಸ್ ನಾವು ಜಿ ಡಿ ಪಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸೊ M3 ಮೈನಸ್ ಮಾಡೋಣ. ಸೊ ಇವಿಷ್ಟು ನಾವು ಸಮೇಷನ್ ತೊಗೊಂಡ್ರೆ ಎಕ್ಸ್ಪೋರ್ಟ್ ಇಂಪೋರ್ಟು ಮಾಡ್ಕೊತೀವಿ. ಸೊ ಇದಿಷ್ಟು ನಾವು ತೊಗೊಂಡ್ರೆ ಈ M1, M2, M3 ನಮಗೆ ಬೇಡ, ಬಿಕಾಸ್ ವಿ ವಾಂಟ್ ಓನ್ಲಿ ಜಿ ಡಿ ಪಿ, ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್. ಸೊ ಹಂಗಾಗಿ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ರೈಟ್ C ಪ್ಲಸ್ M1 ಇದೆ ಇಲ್ಲಿ, -M1 ಮೈನಸ್ ತೆಗಿಬೇಕಲ್ಲ, C ಪ್ಲಸ್ I ಪ್ಲಸ್ G ಪ್ಲಸ್ E ಮೈನಸ್ M ಅಂತ ತೊಗೊಳ್ಳೋಣ. ಟೋಟಲ್ M1 ಪ್ಲಸ್ M2 ಪ್ಲಸ್ M3 ಟೋಟಲ್. ಸೊ ಅದಕ್ಕೆ NX ಅಂತ ಹೇಳ್ಬೋದು, ನೆಟ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್. ಓಕೆ, ಆರ್ ಯು ಕ್ಯಾನ್ ಸೇ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ನ M ಅಂತಲೂ ತೊಗೊಳ್ಬಹುದು. ಐ ವಿಲ್ ಸೇ ನೆಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಹೇಳ್ತೀನಿ. ಸೊ ಟೋಟಲ್ ಇಕ್ವೇಷನ್ ಏನಾಗುತ್ತೆ? ಟೋಟಲ್ ಇಕ್ವೇಷನ್ ಜಿ ಡಿ ಪಿ ಇಸ್ ಈಕ್ವಲ್ ಟು ಕನ್ಸ್ಯೂಮರ್ ಎಷ್ಟು ಸ್ಪೆಂಡ್ ಮಾಡಿದ್ರು 1, C ಪ್ಲಸ್ ಫಾರ್ಮ್ಸ್ ಇನ್ವೆಸ್ಟ್ ಎಷ್ಟು ಮಾಡಿತು, ಆಮೇಲೆ ಗೌರ್ಮೆಂಟ್ ಹೌ ಮಚ್ ಇಟ್ ಸ್ಪೆಂಡ್, ದೆನ್ ನೆಟ್ ಎಕ್ಸ್ಪೋರ್ಟ್ ಇಂಪೋರ್ಟ್. NX ಆಗುತ್ತೆ ಬರ್ಕೊಳ್ಳಿ, ಇಲ್ಲಾಂದರೆ C ಪ್ಲಸ್ I ಪ್ಲಸ್ G ಪ್ಲಸ್ NX ಅಂದರೆ ಏನು? ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್. ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ. ಇಂಪೋರ್ಟ್ ಇಲ್ಲಿ ಕನ್ಫ್ಯೂಸ್ ಆಗುತ್ತಲ್ಲ, ಐ ವಿಲ್ ಟೇಕ್ ಇಟ್ ಆಸ್ M. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೈಟ್.
ಈಗ ಒಂದೊಂದೇ ಕಾಂಪೋನೆಂಟ್ನ ಇನ್ನೂ ಎಕ್ಸ್ಟ್ರಾ ಅನಲೈಸಿಸ್ ಮಾಡೋಣ, ಸೊ ದಟ್ ನಾವು ಮೈನ್ಸಲ್ಲಿ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ದಿಸ್ ಇಸ್ ಆ್ಯಕ್ಚುಲಿ ವಾಟ್ ಯು ಶುಡ್ ಬಿ ನೋಯಿಂಗ್ ಅಬೌಟ್ ಎಕ್ಸ್ಪೆಂಡಿಚರ್ ಮೆಥಡ್. ಓಕೆ, ಎಕ್ಸ್ಪೆಂಡಿಚರ್ ಮೆಥಡ್ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, ಅದನ್ನು ಇನ್ನೂ ಡೆಪ್ತಾಗಿ ನೋಡೋಣ ಈಗ. ಓಕೆ, ಸೊ GDP ಅಂದರೆ ಏನು ಎಕ್ಸ್ಪೆಂಡಿಚರಲ್ಲಿ? C ಪ್ಲಸ್ I ಪ್ಲಸ್ G ಪ್ಲಸ್ NX, ನೆಟ್ ಎಕ್ಸ್ಪೋರ್ಟ್ ಇಂಪೋರ್ಟ್. ಈಗ ಸಿನ ಅನಾಲಿಸಿಸ್ ಮಾಡೋಣ. ಕನ್ಸ್ಯೂಮರು ಎರಡು ಥರ ಗೂಡ್ಸು ಕನ್ಸ್ಯೂಮ್ ಮಾಡ್ಕೊತಾನೆ. ಒಂದು ಡ್ಯೂರೇಬಲ್ ಗೂಡ್ಸ್, ಇನ್ನೊಂದು ನಾನ್ ಡ್ಯೂರೇಬಲ್ ಗೂಡ್ಸ್. ಡ್ಯೂರೇಬಲ್ ಮೀನಿಂಗಲ್ಲೇ ಇದೆ, ವರ್ಡ್ ಮೀನಿಂಗ್ ಏನೋ ಡ್ಯೂರೇಬಲ್ ಅಂದರೆ ಲಾಂಗ್ ಟರ್ಮಲ್ಲಿ ಅದು ಯೂಸ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಫ್ರಿಡ್ಜ್ ಇರಬಹುದು, ಅದು ಕನ್ಸಂಪ್ಷನ್ ಗೂಡೇ, ಆದರೆ ಅದನ್ನು ಒಂದಿಂದಲ್ಲಿ ಕನ್ಸ್ಯೂಮ್ ಮಾಡಿಬಿಡ್ತೀವ, ಇಲ್ಲ ಅದು ಲಾಂಗ್ ಟರ್ಮ್ ಯೂಸ್ ಆಗುತ್ತೆ. ಫ್ರಿಡ್ಜ್ ಇರಬಹುದು, ಇಲ್ಲ ಓವೆನ್ ಇರಬಹುದು, ಬೈಕ್, ಕಾರ್, ಇವೆಲ್ಲ ಲಾಂಗ್ ಟರ್ಮಲ್ಲಿ ಕನ್ಸ್ಯೂಮ್ ಮಾಡೋದು. ನಾನ್ ಡ್ಯೂರೇಬಲ್ ಅಂದರೆ ಇಮಿಡಿಯೇಟ್ ನೆಸೆಸಿಟಿ ಲೈಕ್ ಫುಡ್ಡು, ಕ್ಲೋದಿಂಗು, ಇವೆಲ್ಲ ಇಮಿಡಿಯೇಟಾಗಿ ಯೂಸ್ ಮಾಡ್ತೀವಲ್ಲ, ಸೊ ಅದನ್ನು ನಾನ್ ಡ್ಯೂರೇಬಲ್ ಅಂತಾರೆ. ಯು ನೋಟ್ ದಿಸ್ ಟರ್ಮ್ಸ್, ಇವೆರಡು ಟರ್ಮ್ಸ್ ಇಂಪಾರ್ಟೆಂಟ್. ಅಂದರೆ ನಿಮ್ಗೆ ಗೊತ್ತಿರಬೇಕು ಡ್ಯೂರೇಬಲ್ ಗೂಡ್ಸ್ ಅಂದರೆ ಓಕೆ ಲಾಂಗ್ ಡ್ಯೂರೇಷನ್ವರೆಗೂ ಇರುತ್ತೆ ಅಂತ. ಬಿಕಾಸ್ ಕ್ವಶನ್ಸ್ ಕೇಳ್ತಾರೆ ಹೌ ಮೆನಿ ಆಫ್ ದೀಸ್ ಆರ್ ಡ್ಯೂರೇಬಲ್ ಗೂಡ್ಸ್ ಅಂತ. ಸೊ ಕನ್ಸಂಪ್ಷನ್ ಮಾಡೋದು 2 ಟೈಪ್ಸ್ ಆಫ್ ಗೂಡ್ಸ್, ಒಂದು ಡ್ಯೂರೇಬಲ್ ಗೂಡ್ಸ್, ಇನ್ನೊಂದು ನಾನ್ ಡ್ಯೂರೇಬಲ್ ಗೂಡ್ಸ್. ಓಕೆ, ಇಲ್ಲಿ ಇನ್ನೊಂದು ಕೀ ಏನಂದರೆ ನೋಡಿ, ನಾವು ನಾರ್ಮಲಾಗಿ ಅರ್ನ್ ಮಾಡಬೇಕಾದ್ರೆ ಮೇ ಬಿ ಈಗ ನಾನು 10 ರೂಪೀಸ್ ಅರ್ನ್ ಮಾಡ್ತಿದ್ದೀನಿ, ನಾನು 10 ರೂಪೀಸನ್ನು ನನಗೆ ಬೇಸಿಕ್ ಫುಡ್ ಆ್ಯಂಡ್ ಕ್ಲೋದಿಂಗ್ ಮೇಲೆ ಸ್ಪೆಂಡ್ ಮಾಡ್ತಿದ್ದೆ. ಇದೇನು ನಾನ್ ಡ್ಯೂರೇಬಲ್ ಗೂಡ್ಸ್. ನಾನು ನೆಕ್ಸ್ಟ್ ಮಂತ್ ಏನು ಮಾಡಿದೆ, 15 ರೂಪೀಸ್ ಅರ್ನ್ ಮಾಡಿದೆ. 15 ರೂಪೀಸ್ ಅರ್ನ್ ಮಾಡಿದೆ ಅಂತ ಎಕ್ಸ್ಟ್ರಾ ಫುಡ್ ಏನು ತಿಂತೀನಿ, ಸೇಮ್ ಫುಡ್ಡೇ ತಿಂತೀನಿ, ಸೇಮ್ ಕ್ಲೋದಿಂಗೇ ಹಾಕ್ಕೊತೀನಿ. ಬಟ್ ನಾನು ಜೊತೆಗೆ ಏನು ತೊಗೊತೀನಿ, ವರ್ತ್ ಆಫ್ 5 ರೂಪೀಸ್ಗೆ ಡ್ಯೂರೇಬಲ್ ಗೂಡ್ಸ್ ತೊಗೊತೀನಿ. ಮೇ ಬಿ ಒಂದು ಕಾರ್ ತೊಗೊತೀನಿ, ಲೈಕ್ ಐ ಆಮ್ ಸೇಯಿಂಗ್ ಇನ್ ಅ ವೆರಿ ಸ್ಮಾಲ್ ಸ್ಕೇಲ್. ಸೊ ಕಾರ್ ತೊಗೊತೀನಿ, ಇಲ್ಲಿ ಕಾರ್. ಸೊ ಇದೇನು ಡ್ಯೂರೇಬಲ್ ಗೂಡ್ಸ್. ಸೊ ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತಲ್ಲ ಆವಾಗ ಇನ್ಫೀರಿಯರ್ ಗೂಡ್ಸ್ ಮೇಲೆ ಜಾಸ್ತಿ ವೆಚ್ಚ ಏನಾಗೋದಿಲ್ಲ. ಆದರೆ ಇಟ್ ವಿಲ್ ಗೋ ಟು ಲಕ್ಸುರಿ ಗೂಡ್ಸ್. ಕಾರ್ ಇಸ್ ಅ ಲಕ್ಸುರಿ ಗೂಡ್, ರೈಟ್? ಇನ್ಕಮ್ ಜಾಸ್ತಿ ಆಗ್ತಿದ್ದಂಗೆ ನಮಗೆ ಲಕ್ಸುರಿ ಗೂಡ್ಸ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ವಿಲ್ ಸ್ಪೆಂಡ್ ಮೋರ್ ಆನ್ ಲಕ್ಸುರಿ ಗೂಡ್ಸ್. ಸೊ ದಿಸ್ ಇಸ್ ಅ ಕ್ವಶನ್ ಆ್ಯಕ್ಚುಲಿ. ಒಂದ್ಸಲ ಇದು ಕ್ವಶನ್ ಕೇಳಿದರು, ಇನ್ಕಮ್ ಜಾಸ್ತಿ ಆಗ್ತಿದ್ದಂಗೆ ಯಾವುದಕ್ಕೆ ಜಾಸ್ತಿ ಸ್ಪೆಂಡ್ ಮಾಡ್ತೀವಿ, ಲೈಕ್ ಏನು ಹೇಳೋದು, ಬೇಸಿಕ್ ಗೂಡ್ಸಾ ಇಲ್ಲ ಲಕ್ಸುರಿ ಗೂಡ್ಸಾ ಅಂತ. ಆಬ್ವಿಯಸ್ಲಿ ಲಕ್ಸುರಿ ಗೂಡ್ಸ್. ಬೇಸಿಕ್ ಗೂಡ್ಸ್ಗೆ ಎಷ್ಟು ಸ್ಪೆಂಡ್ ಮಾಡ್ತೀವಿ ಅಷ್ಟೇ ಸ್ಪೆಂಡ್ ಮಾಡ್ತೀವಿ, ಮಿಕ್ಕಿರೋ ದುಡ್ಡನ್ನ ಲಕ್ಸುರಿ ಗೂಡ್ಸ್ಗೆ ಸ್ಪೆಂಡ್ ಮಾಡ್ತೀವಿ ಆರ್ ಡ್ಯೂರೇಬಲ್ ಗೂಡ್ಸ್ಗೆ ಸ್ಪೆಂಡ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ಕನ್ಸಂಪ್ಷನ್. ನಿಮ್ಗೆ ಗೊತ್ತಾಯ್ತಲ್ಲ, ಕನ್ಸಂಪ್ಷನ್ ಅಂದರೆ ಒಂದು ನಾವು ಕನ್ಸ್ಯೂಮ್ ಮಾಡ್ತಿರೋದು, ಅದರಲ್ಲಿ 2 ಟೈಪ್ಸ್ ಇರುತ್ತೆ, ಡ್ಯೂರೇಬಲ್, ನಾನ್ ಡ್ಯೂರೇಬಲ್. ನಾನ್ ಡ್ಯೂರೇಬಲ್ ನಾರ್ಮಲ್ ಆಗಿ, ನಾನ್ ಡ್ಯೂರೇಬಲ್ ತುಂಬ ದಿನ ಬರೋದಿಲ್ಲ, ನಾನ್ ಡ್ಯೂರೇಬಲ್. ಡ್ಯೂರೇಬಲ್ ಅಂದರೆ ಜಾಸ್ತಿ ಲಾಂಗ್ ಪೀರಿಯಡಲ್ಲಿ ಸಿಗುತ್ತೆ. ಸೊ ಟರ್ಮ್ ಮೀನಿಂಗ್ ಅಷ್ಟೇ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಮುಗಿಯುತ್ತೆ. ನೆಕ್ಸ್ಟ್ ಈಗ ಇನ್ವೆಸ್ಟ್ಮೆಂಟ್ ಹೋಗೋಣ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನೀವು ಎಂಟೈರ್ ಇಕ್ವೇಷನಲ್ಲಿ ನೆಕ್ಸ್ಟ್ ಒಂದು ಮೇನ್ ಪಾಯಿಂಟ್ಸ್ ಬರೀಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮೇಲೆ ಬರೀಬೇಕು. ಸೊ ಯಾವುದೇ ಮೇನ್ಸ್ ಆನ್ಸರಲ್ಲಿ ನಿಮ್ಗೆ ಏನೋ ಗೊತ್ತಾಗ್ತಿಲ್ಲ ಬರೆಯೋದಕ್ಕೆ ಅಂದರೆ ಒಂದು GDP ಮೇಲೆ ಬರಿತೀವಿ, ಎಕ್ಸ್ಪೆಂಡಿಚರ್ ಮೆಥಡ್ ಮೇಲೆ ಒಂದು ಆನ್ಸರ್ ಬರಿತೀವಿ, ಒಂದು ಲೈನು. ಇನ್ನೊಂದು ಲೈನು ಇಫ್ ಯು ಕಾಂಟ್ ರೈಟ್ ಆನ್ ಎನಿಥಿಂಗ್ ಯು ಕ್ಯಾನ್ ರೈಟ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಆಲ್ರೆಡಿ ನೋಡಿದ್ದೀವಿ. ಇನ್ವೆಸ್ಟ್ಮೆಂಟ್ ಅಂದರೆ ಕ್ಯಾಪಿಟಲ್ ಫಾರ್ಮೇಷನ್ ಅಂತ. ಸೊ ಕ್ಯಾಪಿಟಲ್ ಫಾರ್ಮೇಷನ್ ಅಂದರೆ ಏನು, ಲಾಂಗ್ ಟರ್ಮ್ ಗೂಡ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಅಂತ, ರೈಟ್? ಲಾಂಗ್ ಟರ್ಮ್ ಗೂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಯಾಕೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ? ಸೊ ಇವಾಗ ನೀವು ನಾರ್ಮಲ್ ಒಂದು ವುಡನ್ ಪ್ಲಾ, ಉಳಕ್ಕೆ ನಾವು ವುಡನ್ ಪ್ಲಾ ಯೂಸ್ ಮಾಡೋದಕ್ಕೂ ಟ್ರ್ಯಾಕ್ಟರ್ ಯೂಸ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಯಾರ್ದು ಬೇಗ ಕೆಲಸ ಆಗುತ್ತೆ? ಟ್ರ್ಯಾಕ್ಟರ್ ಇರೋವ್ರದ್ದು. ಪ್ರೊಡಕ್ಟಿವಿಟಿ ಏನಾಯಿತು, ಜಾಸ್ತಿ ಆಯಿತು. ಸೊ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಿದೆ ಅಂತಂದರೆ ಏನು, ಗೂಡ್ಸ್ ಸರ್ವೀಸಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಜಾಸ್ತಿ ಪ್ರೊಡ್ಯೂಸ್ ಆದರೆ ಏನಾಗುತ್ತೆ, ಗ್ರೋತ್ ವಿಲ್ ಹ್ಯಾಪನ್. ದಿಸ್ ಇಸ್ ವಾಟ್ ವಿ ನೀಡ್ ಅಲ್ವಾ, ಗ್ರೋತ್ ಆಗಬೇಕು ಫೈನಲಿ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಇನ್ವೆಸ್ಟ್ಮೆಂಟ್ ಅಂದರೆ ಕ್ಯಾಪಿಟಲ್ ಫಾರ್ಮೇಷನಲ್ಲಿ ದುಡ್ಡು ಹಾಕೋದು. ಕ್ಯಾಪಿಟಲ್ ಅಂದರೆ ಏನು, ಲಾಂಗ್ ಟರ್ಮ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಲಾಂಗ್ ಟರ್ಮ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇದ್ರೆ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅದರಿಂದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಎಂಪ್ಲಾಯಬಿಲಿಟಿನೂ ಸಿಗುತ್ತೆ, ಎಂಪ್ಲಾಯ್ಮೆಂಟೂ ಸಿಗುತ್ತೆ. ಓಕೆ, ಸೊ ಎಂಪ್ಲಾಯ್ಮೆಂಟು ಸಿಕ್ಕಿದ್ರ ಮೇಲೆ ಇನ್ನೇನಿರುತ್ತೆ, ಗ್ರೋತ್ ವಿಲ್ ಹ್ಯಾಪನ್. ಸೊ ದ್ಯಾಟ್ ಈಸ್ ವೈ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಈಗ ಇನ್ನೊಂದು 2 ಟರ್ಮ್ಸ್ ಇಂಪಾರ್ಟೆಂಟ್ ಇದ್ದಾವೆ.
ಜಸ್ಟ್ ಅದೆಲ್ಲ ಟರ್ಮ್ಸ್ ಯಾವುದು ಕಷ್ಟ ಇಲ್ಲ. ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಫೋಕಸ್ ಮಾಡಿ ಅಂತ. ಒಂದ್ಸಲ ಅರ್ಥ ಮಾಡ್ಕೊಂಬಿಟ್ರೆ ಕಷ್ಟ ಏನಿರೋದಿಲ್ಲ. ಬಟ್ ನೀವು ಅದು ಅರ್ಥ ಮಾಡ್ಕೊಂಡಿಲ್ಲ ನೀಟಾಗಿ ಅಂತಂದರೆ ನೀವು ಎಷ್ಟೇ ಓದೋದು ಅದು ಅರ್ಥನೇ ಆಗೋದಿಲ್ಲ. ಕೊನೆಗೆ ಎಕನಾಮಿಕ್ಸ್ ತುಂಬ ಭಯಂಕರ ಸಬ್ಜೆಕ್ಟ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ದಟ್ಸ್ ದ ರೀಸನ್ ಐ ಆಮ್ ಸೇಯಿಂಗ್ ಯು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ಫಸ್ಟ್. ಓಕೆ, ಸೊ ಇನ್ವೆಸ್ಟ್ಮೆಂಟಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ನೀವು ವರಿ ಮಾಡ್ಕೊಂಬೇಡಿ, ನೋಟ್ಸ್ ಎಲ್ಲ ನಾನು ಕೊಡ್ತೀನಿ ನಿಮಗೆ. ಐ ವಿಲ್ ಸೇ ದ ನೋಟ್ಸ್, ಐ ವಿಲ್ ಡಿಕ್ಟೇಟ್ ಯು. ನೋಟ್ಸ್ ಡಿಕ್ಟೇಟ್ ಮಾಡ್ತೀನಿ, ಫಸ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಸೊ ಕ್ಯಾಪಿಟಲ್ ಅಂದರೆ ಏನು? ಲಾಂಗ್ ಟರ್ಮ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು. ಔಟ್ಪುಟ್ ರೇಷಿಯೋ, ಕ್ಯಾಪಿಟಲ್ ಎಷ್ಟು ಇಟ್ಟಿದ್ದೀವಲ್ಲ ಅದಕ್ಕೆ ಔಟ್ಪುಟ್ ಜಾಸ್ತಿ ಬರ್ತಿದೆಯಾ ಇಲ್ವಾ, ಅದ್ರ ಮೇಲೆ ಎಕಾನಮಿ ಹೆಂಗೆ ವರ್ಕ್ ಆಗ್ತಿದೆ ಗೊತ್ತಾಗುತ್ತೆ. ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಒಂದು ವುಡನ್ ಪ್ಲಾ ಇತ್ತು, ನಾವು ಹುಳಕ್ಕೆ ಯೂಸ್ ಮಾಡ್ತೀವಲ್ಲ ವುಡನ್ದು, ಸೊ ಅದಿತ್ತು. ಓಕೆ, ಇನ್ನೊಂದು ಟ್ರ್ಯಾಕ್ಟರ್ ಇತ್ತು, ಟ್ರ್ಯಾಕ್ಟರ್ ಇದೆ, ವುಡನ್ ಪ್ಲಾ ಇದೆ. ಓಕೆ, ವುಡನ್ ಪ್ಲಾ. ಓಕೆ, ಸೊ ಈಗ ವುಡನ್ ಪ್ಲಾ ಮಾಡಿದಾಗ ನಿಮಗೆ ಯುವರ್ ಅರ್ನಿಂಗ್ 10 ರೂಪೀಸ್. ಟ್ರ್ಯಾಕ್ಟರ್ ಯೂಸ್ ಮಾಡಿದಾಗೂ ಬರೀ 10 ರೂಪೀಸೇ ಅರ್ನ್ ಮಾಡ್ತಿದ್ದೀರಾ. ಹಂಗಿದ್ರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಜಾಸ್ತಿ ಆಯಿತಾ? ಇಲ್ಲ. ಕ್ಯಾಪಿಟಲ್ಗೆ ಇನ್ವೆಸ್ಟ್ ಮಾಡಿದ್ರಿ, ಟ್ರ್ಯಾಕ್ಟರ್ ಮೇಲೆ ಇನ್ವೆಸ್ಟ್ ಮಾಡಿದ್ರಿ, ಬಟ್ ಔಟ್ಪುಟ್ ಎಷ್ಟು ಬಂತು? ನಿಮ್ಗೆ 10 ರೂಪಾಯಿ ಬರ್ತೇ ಬಂತು. ಆವಾಗ ಅದು ಇನ್ಕ್ರೀಸ್ ಆಗಿಲ್ಲ. ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತಾರೆ ಇದನ್ನು. ಕ್ಯಾಪಿಟಲ್ ಟು ಔಟ್ಪುಟ್ ರೇಷಿಯೋ ಅಂದರೆ ಡಿವೈಡೆಡ್ ಬೈ ಹಾಕೋದಲ್ವಾ. ಓಕೆ, ಸೊ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಇನ್ಕ್ರೀಸ್ ಆಗಿಲ್ಲ. ಅವಾಗ ಏನು ಮಾಡ್ತೀರಿ? ಇನ್ನೊಂದು ಟ್ರ್ಯಾಕ್ಟರ್ ಆ್ಯಡ್ ಮಾಡ್ತೀರಾ, ಇನ್ನೊಂದು ಟ್ರ್ಯಾಕ್ಟರ್. ಮೇ ಬಿ ಆವಾಗ 20 ರೂಪೀಸ್ ಇನ್ಕ್ರೀಸ್ ಆಯಿತು. ಓಕೆ, ಟೋಟಲ್ ಔಟ್ಪುಟ್ 20 ರೂಪೀಸ್ ಆಯಿತು 2 ಟ್ರ್ಯಾಕ್ಟರ್ಸ್ ಆದಮೇಲೆ. ಸೊ ಅಂದರೆ ಒಂದು ಟ್ರ್ಯಾಕ್ಟರ್ ಹಾಕಿದ್ರೆ ನಿಮ್ಗೆ ಔಟ್ಪುಟ್ ಎಷ್ಟು ಬರ್ತಿದೆ? ಬರೀ 10 ರೂಪಾಯಿ. ಅದೇ 2 ಹಾಕಿದ್ರೆ ಮಾತ್ರ ನಿಮಗೆ 20 ರೂಪಾಯಿ ಬರ್ತದೆ. ಅಂದರೆ ಅದು ಇನ್ಕ್ರೀಸ್ ಆಗ್ತಿಲ್ಲ. ಯಾವಾಗಲೂ ನಾವು ಕ್ಯಾಪಿಟಲ್ಲು 1 ರೂಪಾಯಿ ಹಾಕಿದ್ರೆ 10 ರೂಪಾಯಿ ಬರೋ ಥರ ಮಾಡಬೇಕು. ಲೋ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಇರಬೇಕು. 1 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ರೂಪಾಯಿ ಬರಬೇಕು? 10 ರೂಪಾಯಿ ಬರೋಂಗೆ. ಓಕೆ, ಆವಾಗಲೇ ಅದು ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಕಮ್ಮಿ ಇದ್ರೇ ನಮಗೆ ಗ್ರೋತ್ ಆಗ್ತಿದೆ ಅಂತ. ಕರೆಕ್ಟ್ ತಾನೇ? ನೀವೆಲ್ಲಾದರೂ ಒಂದು ಬುಕ್ ತೊಗೊಂಡಿದ್ದೀರಾ, ಆ ಬುಕ್ಕಿಂದ ನಿಮಗೆ 100 ಮಾರ್ಕ್ಸ್ ಬರ್ತಿದೆ ಅಂದರೆ ಆ ಬುಕ್ದ ಮೇಲೆ ಇನ್ವೆಸ್ಟ್ ಮಾಡಿದ್ದಕ್ಕೆ ವರ್ತ್. ಇಲ್ಲ ನೀವು ಆ ಬುಕ್ಕೆಲ್ಲ ಓದಿದ್ರಿ ನಿಮ್ಗೆ ಅದರಲ್ಲಿ 1 ಮಾರ್ಕ್ಸು ಬರೋಲ್ಲ ಅಂದರೆ ವೇಸ್ಟ್ ಅಲ್ವಾ? ಸೊ ಸೇಮ್ ಅದನ್ನು ಕ್ಯಾಪಿಟಲ್ ಅಂದರೆ ಇನ್ವೆಸ್ಟ್ಮೆಂಟು, ಔಟ್ಪುಟ್ಟು ಕಮ್ಮಿ ಬರಬಾರ್ದು. ಕ್ಯಾಪಿಟಲ್ ಬೈ ಔಟ್ಪುಟ್ ಎಷ್ಟು ಕಮ್ಮಿ ಇರಬೇಕು. ನಾನು ಕಮ್ಮಿ ದುಡ್ಡು ಖರ್ಚು ಮಾಡಿದೆ ಬಟ್ ಜಾಸ್ತಿ ಔಟ್ಪುಟ್ ಬಂತು, ದಟ್ ಈಸ್ ಇಂಪಾರ್ಟೆಂಟ್. ಲೋ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಯಾವಾಗ ಲೋ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಬರುತ್ತಲ್ವ ಆವಾಗ ಬೇರೆ ಕಂಪ್ನಿಯವರು ಸಹ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಓಕೆ, ದಿಸ್ ಇಸ್ ಒನ್ ಥಿಂಗ್. ಇನ್ನೊಂದು ಟರ್ಮ್ ಇದೆ, ಇಂಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಇದ್ರ ಜೊತೆಗೆ ಇಂಕ್ರಿಮೆಂಟಲ್ ಅಂತ ಆ್ಯಡ್ ಮಾಡ್ತಾರೆ. ಇಂಕ್ರಿಮೆಂಟಲ್ ಸೇಮ್ ಮೀನಿಂಗ್ ನೋಡಿ, ಕ್ಯಾಪಿಟಲ್ ಟು ಔಟ್ಪುಟ್ ರೇಷಿಯೋ. ಇಂಕ್ರಿಮೆಂಟಲ್ ಅಂದರೆ ಏನು? ಇನ್ಕ್ರೀಸ್ ಮಾಡೋದು. ಎಷ್ಟು ಇನ್ಕ್ರೀಸ್ ಮಾಡಿದ್ರೆ 1 ಯೂನಿಟ್ ಔಟ್ಪುಟ್ ಜಾಸ್ತಿ ಆಗುತ್ತೆ? ಕ್ವಶನ್ ಇದು. ಎಷ್ಟು ಇನ್ಕ್ರೀಸ್ ಮಾಡಿದ್ರೆ ಔಟ್ಪುಟ್ 1 ಯೂನಿಟಿಂದ ಅಟ್ಲೀಸ್ಟ್ 1 ಯೂನಿಟ್ ಜಾಸ್ತಿ ಆಗುತ್ತೆ, ಅದನ್ನು ಇಂಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂತಾರೆ. ಜಸ್ಟ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು? ಕ್ಯಾಪಿಟಲ್ ಟು ಔಟ್ಪುಟ್. ನಾವು ಎಷ್ಟು ಕ್ಯಾಪಿಟಲ್ ಕೊಟ್ಟಿದ್ದೀವಲ್ಲ, ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಲ್ಲ, ಅದಕ್ಕೆ ಔಟ್ಪುಟ್ ಎಷ್ಟು ಬರ್ತಿದೆ ಅಂತ. ಕ್ಯಾಪಿಟಲ್ ಕಮ್ಮಿ ಇರಬೇಕು, ಲೋ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ನಮ್ಗೆ ಬೇಕು. ಇಂಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಅಂದರೆ ಏನು? ಓಕೆ, ಇನ್ನೆಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ, ಇನ್ನೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ 1 ಯೂನಿಟ್ ಆಫ್ ಔಟ್ಪುಟ್ ಜಾಸ್ತಿ ಬರುತ್ತೆ, ಅದು ಇಂಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಇನ್ನೆಷ್ಟು ಕ್ಯಾಪಿಟಲ್ ಬೇಕು, ಹೌ ಮಚ್ ಕ್ಯಾಪಿಟಲ್ ಇಸ್ ರಿಕ್ವೈರ್ಡ್ ಟು ಇನ್ಕ್ರೀಸ್ ದ ಔಟ್ಪುಟ್ ಬೈ 1 ಯೂನಿಟ್, ದಟ್ ಈಸ್ ಇಂಕ್ರಿಮೆಂಟಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ರೈಟ್? ಓಕೆ, ದೀಸ್ ಆರ್ ದ 2 ಟರ್ಮ್ಸ್. ನಿಮ್ಗೆ ಗೊತ್ತಿರಬೇಕು. ಓಕೆ, ಐ ವಿಲ್ ಡಿಕ್ಟೇಟ್ ದ ನೋಟ್ಸ್, ಡೋಂಟ್ ವರಿ. ಸೊ ದ್ಯಾಟ್ಸ್ ಅಬೌಟ್ ಇನ್ವೆಸ್ಟ್ಮೆಂಟ್. ಈಗ ಇನ್ವೆಸ್ಟ್ಮೆಂಟನ್ನು 2 ಟೈಪ್ಸಲ್ಲಿ ಹೇಳ್ತಾರೆ, ಟ್ಯಾಂಜಿಬಲ್ ಇನ್ವೆಸ್ಟ್ಮೆಂಟ್, ಇಂಟ್ಯಾಂಜಿಬಲ್ ಅಂತ. ಡೋಂಟ್ ವರಿ, ನಾನು ಡಿಕ್ಟೇಟ್ ಮಾಡ್ತೀನಿ. ಸೊ ಟ್ಯಾಂಜಿಬಲ್ ಅಂದರೆ ಟರ್ಮ್ಸ್ ಅರ್ಥ ಮಾಡ್ಕೊಳ್ಳಿ. ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಂದರೆ ನೀವು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು. ಅದನ್ನು ಟ್ರ್ಯಾಕ್ಟರ್ ಇದೆ, ಟಚ್ ಮಾಡ್ತೀರಾ, ಯು ಕ್ಯಾನ್ ಫೀಲ್ ಇಟ್. ಸೊ ಅದನ್ನು ಟ್ಯಾಂಜಿಬಲ್ ಅಂತಾರೆ. ಫಿಸಿಕಲ್ ಆಗಿ ಅದು ಪ್ರೆಸೆಂಟ್ ಇರಬೇಕು, ಅದನ್ನು ಟ್ಯಾಂಜಿಬಲ್ ಇನ್ವೆಸ್ಟ್ಮೆಂಟ್, ಟ್ಯಾಂಜಿಬಲ್ ಗೂಡ್ಸ್. ಇಂಟ್ಯಾಂಜಿಬಲ್ ಅಂದರೆ ಏನು? ಈಗ ಲೈಕ್ ಹ್ಯೂಮನ್ ಕೆಪಾಸಿಟಿ ಇದೆ, ಅವನ ಥಿಂಕಿಂಗ್ ಪವರ್ ಇದೆ, ಇಲ್ಲ ಒಂದು ಕಂಪ್ಯೂಟರಲ್ಲಿ ಮೇಲ್ ಐ ಡಿ ಇದ್ದಾವೆ, ಮೇಲ್ ಐ ಡಿ ಇಲ್ಲ
ಒಂದು ಒಂದು ಲ್ಯಾಂಡ್ನೆಲ್ಲ ನೀವು ಕಂಪ್ಯೂಟರಲ್ಲಿ ರೆಕಾರ್ಡ್ ಮಾಡಿದ್ದೀರಾ, ಆ ಲ್ಯಾಂಡ್ನ ಅದು ಕಂಪ್ಯೂಟರೈಸೇಷನ್ ಮಾಡಿದ್ರಿಂದ ನೀವು ಅದನ್ನು ಟಚ್ ಮಾಡಿ ಫೀಲ್ ಮಾಡೋಕ್ಕಾಗತ್ತಾ? ಆಗಲ್ಲ, ಬಿಕಾಸ್ ಇಟ್ ಇಸ್ ಡಿಜಿಟಲ್ ಫಾರ್ಮ್. ಇಲ್ಲ ಹ್ಯೂಮನ್ ಕೆಪಾಸಿಟಿ ಇದೆ, ಹ್ಯೂಮನ್ ಕೆಪಾಸಿಟಿ ಅವ್ನ ಬ್ರೈನಲ್ಲಿದೆ, ಅವ್ನು ಈಚೆ ಹಾಕ್ದಾಗ ಬರುತ್ತೆ, ಅದನ್ನು ಟಚ್ ಆ್ಯಂಡ್ ಫೀಲ್ ಮಾಡೋಕ್ಕಾಗುತ್ತೆ? ಆಗಲ್ಲ. ಸೊ ಅದು ಇಂಟ್ಯಾಂಜಿಬಲ್. ಸೊ ಅದರಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಇಂಟ್ಯಾಂಜಿಬಲ್ ನಾವು ಎಲ್ಲಿ ಓದ್ತೀವಿ ಅಂತಂದರೆ, ವೆನ್ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ಡೆಮೋಗ್ರಾಫಿಕ್ಸ್ ಐ ವಿಲ್ ಡಿಸ್ಕಸ್ ಇನ್ ಡೆಪ್ತ್, ಓಕೆ. ಬಟ್ ಈ ಟರ್ಮ್ಸ್ ಆರ್ ವಾಟ್ ಯು ಶುಡ್ ಕ್ಯಾಚ್ ನಾವು. ಟ್ಯಾಂಜಿಬಲ್ ಅಂದರೆ ಫಿಸಿಕಲಿ ವಿ ಕ್ಯಾನ್ ಟಚ್ ಆ್ಯಂಡ್ ಫೀಲ್, ಲೈಕ್ ಇನ್ವೆಂಟ್ರಿ, ಟ್ರ್ಯಾಕ್ಟರ್, ಎನಿ ಅದರ್ ಲ್ಯಾಂಡ್, ಹೌಸ್, ಬಿಲ್ಡಿಂಗ್, ಎವ್ರಿಥಿಂಗ್ ಟಚ್ ಆ್ಯಂಡ್ ಫೀಲ್ ಮಾಡೋದು ಅದಾಗುತ್ತೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ, ಓಕೆ. ಟ್ಯಾಂಜಿಬಲ್ ಇನ್ವೆಸ್ಟ್ಮೆಂಟ್. ಸೊ ಅವೆಲ್ ಟರ್ಮ್ಸು. ನೆಕ್ಸ್ಟ್ ಗವರ್ಮೆಂಟ್ ಕ್ಯಾನ್ ಸ್ಪೆಂಡ್ ಆನ್ ಪಾಲಿಸೀಸ್ ಮೇಲೆ ಸ್ಪೆಂಡ್ ಮಾಡಬಹುದು. ಸೊ ದಾಟ್ಸ್ ದ ಥಿಂಗ್. ನೆಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಲ್ರೆಡಿ ಟೋಲ್ಡ್ ಎಕ್ಸ್ಪೋರ್ಟ್ ಮಾಡ್ಬೋದು, ಇಂಪೋರ್ಟ್ ಮಾಡಬಹುದು. ಸೊ ದಿಸ್ ಈಸ್ ಅ ಮೆಥಡ್ ಆಫ್ ಕ್ಯಾಲ್ಕುಲೇಷನ್, ಎಕ್ಸ್ಪೆಂಡಿಚರ್ ಮೆಥಡ್, ಓಕೆ. ಸೊ ವಾಟ್ ಈಸ್ ನಾವು ಇವಾಗ ಕಂಪೇರ್ ಮಾಡೋಣ. ಜಿ ಡಿ ಪಿನ 3 ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಒನ್ ಈಸ್ ಇನ್ಕಮ್ ಮೆಥಡ್. ಇನ್ಕಮ್ ಮೆಥಡಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಿಂದ ಬರೋ ಫ್ಯಾಕ್ಟರ್ ಪೇಮೆಂಟ್ಸ್ನ ಯೂಸ್ ಮಾಡ್ತೀವಿ. ಲ್ಯಾಂಡ್ಗೆ ರೆಂಟ್ ಕೊಡ್ತೀವಿ, ವರ್ಕರ್ಸ್ಗೆ ವೇಜಸ್, ಆಂಟ್ರಪ್ರಿನರ್ಗೆ ಪ್ರಾಫಿಟ್, ಆ್ಯಂಡ್ ಒನ್ ಮೋರ್ ಟರ್ಮ್. ಸೊ ವಾಟ್ ಈಸ್ ಒನ್ ಮೋರ್ ಟರ್ಮ್? ರೆಂಟ್, wages, profit and investment, okay. Next idu what is this? Income method. Next we have production method alli GVA, value added, so that is equal to output minus intermediate goods. Next we have expenditure method. ಎಷ್ಟು ಯಾರು ಸ್ಪೆಂಡ್ ಮಾಡ್ತಿದ್ದಾರೆ ಅಂತ. ಒಂದು ಕನ್ಸ್ಯೂಮರ್ ಸ್ಪೆಂಡ್ ಮಾಡಬಹುದು, ಹೌಸ್ ಹೋಲ್ಡ್ ಇಲ್ಲ ಫಾರ್ಮ್ಸ್ ಇನ್ವೆಸ್ಟ್ ಮಾಡಬಹುದು, ಗೌರ್ಮೆಂಟ್ ಸ್ಪೆಂಡ್ ಮಾಡಬಹುದು, ಆ್ಯಂಡ್ ಎಕ್ಸ್ಪೋರ್ಟ್ ಆ್ಯಂಡ್ ಮೈನಸ್ ಇಂಪೋರ್ಟ್, ನೆಟ್ ಎಕ್ಸ್ಪೋರ್ಟ್ ಇಂಪೋರ್ಟ್. ಸೊ ದೀಸ್ ಆರ್ ದ 3 ಮೆಥಡ್ಸ್ ವಿ ಕ್ಯಾಲ್ಕುಲೇಟೆಡ್, ಓಕೆ. ಸೊ ಜಿ ಡಿ ಪಿ ಫಿಗರ್ಸ್ ನೋಡಿದ್ರೆ 2022-23 ಇದು ವಿ ಹ್ಯಾವ್ ಎಸ್ಟಿಮೇಟೆಡ್ ರಿಯಲ್ ಜಿ ಡಿ ಪಿ ಗ್ರೋತ್ ನೋಡಿದ್ರೆ 7.3% ಇನ್ ಫೈನಾನ್ಷಿಯಲ್ ಇಯರ್ 2023-24. ಯು ಕ್ಯಾನ್ ಟೇಕ್ ನೋಟ್ಸ್. ನೆಕ್ಸ್ಟ್ ಇಯರ್ಗೆ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಆ್ಯಂಡ್ ದಟ್ ಈಸ್ ಅಕಾರ್ಡಿಂಗ್ ಟು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಓಕೆ. ಸೊ ನಾಮಿನಲ್ ಜಿ ಡಿ ಪಿ ಎಸ್ಟಿಮೇಟೆಡ್ ಇಸ್ 296.58 lakh crores rupees, ಓಕೆ. ಸೊ ಸೆಕ್ಟರಲ್ ಪರ್ಫಾರ್ಮೆನ್ಸ್ ಕನ್ಸ್ಟ್ರಕ್ಷನ್ದು 10.7% ಎಸ್ಟಿಮೇಟ್ ಮಾಡಿದ್ದೀವಿ. ಅಗ್ರಿಕಲ್ಚರಲ್ ಆ್ಯಂಡ್ ಅಲೈಡ್ ಸೆಕ್ಟರ್ಸ್ 1.8% ಪ್ರೊಜೆಕ್ಟೆಡ್ ಗ್ರೋತ್. ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ, ಓಕೆ. So we understood circular flow of economy, and then we understood 3 methods of calculating GDP. So expenditure method alli ಏನೇನಿರುತ್ತೆ? ಕನ್ಸಂಪ್ಷನ್ ಬೈ ಹೌಸ್ ಹೋಲ್ಡ್, ಅಂದರೆ ಅದರಲ್ಲಿ 2 ಟೈಪ್ಸ್. ಕನ್ಸಂಪ್ಷನ್ ಗೂಡ್ಸಲ್ಲಿ ಒಂದೇನು ಡ್ಯೂರೇಬಲ್, ಇನ್ನೊಂದು ನಾನ್ ಡ್ಯೂರೇಬಲ್. ಇನ್ವೆಸ್ಟ್ಮೆಂಟಲ್ಲಿ ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ. ಸೊ ಹಂಗಾಗಿ ಲಾಂಗ್ ಟರ್ಮ್ ಗೂಡ್ಸು ಎಕನಾಮಿಕ್ ಗ್ರೋತ್ ಇರುತ್ತೆ. ಸೊ ಅದರಲ್ಲಿ ಏನು ಇನ್ಕಮ್ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತಲ್ಲ ಅಷ್ಟು ಈಸ್ ಈಕ್ವಲ್ ಟು ಸೇವಿಂಗ್ಸ್ ಇರುತ್ತೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ದಿಸ್. ಸೊ ಈಗ ನಾರ್ಮಲಾಗಿ ಎಕಾನಮಿಲಿ ಏನಾಗುತ್ತೆ, ಎಕ್ಸ್ಪೆಂಡಿಚರ್ ಮೆಥಡ್ ನೋಡಿದ್ರೆ ವಾಟ್ ವಿ ಹ್ಯಾವ್, ಕನ್ಸಂಪ್ಷನ್ ಮಾಡ್ತಾನೆ, ಪ್ಲಸ್ ಇನ್ವೆಸ್ಟ್ಮೆಂಟ್, ಪ್ಲಸ್ ಗೌರ್ಮೆಂಟ್ ಸ್ಪೆಂಡಿಂಗ್, ಪ್ಲಸ್ ನೆಟ್ ಎಕ್ಸ್ಪೋರ್ಟ್ ಇಂಪೋರ್ಟ್, NX ಅಂತ ತೊಗೊತೀನಿ, ಇಸ್ ಈಕ್ವಲ್ ಟು ಏನು, ಕನ್ಸ್ಯೂಮರ್ ಮಾಡಬೇಕಿದನ್ನು, ಕನ್ಸ್ಯೂಮರ್ ತೊಗೊಬೇಕು. ಕನ್ಸ್ಯೂಮರ್ ಸ್ಪೆಂಡ್ ಮಾಡ್ತಾನೆ, ಫುಲ್ ಅಮೌಂಟ್ ಸ್ಪೆಂಡ್ ಮಾಡಲ್ಲ ತಾನೇ. ಯೂಶ್ವಲಿ ನೀವು ಪ್ರಾಕ್ಟಿಕಲಿ ನೀವು ಎಷ್ಟು ಅರ್ನ್ ಮಾಡ್ತೀವೋ ಅಷ್ಟು ಫುಲ್ ಸ್ಪೆಂಡ್ ಮಾಡಿಬಿಡ್ತೀವಾ? ಇಲ್ಲ. ಸೊ ನಾವು ಕೆಲವೊಂದು ಸಮ್ ಅಮೌಂಟ್ನ ಸೇವ್ ಮಾಡ್ಕೊತೀವಿ, ಇನ್ನೊಂದು ಸಮ್ ಅಮೌಂಟ್ನ ಟ್ಯಾಕ್ಸಾಗಿ ಕಟ್ಟಬೇಕು, ರೈಟ್. ಸಮ್ ಅಮೌಂಟ್ ಈಸ್ ಸೇವ್ಡ್, ಸಮ್ ಅಮೌಂಟ್ ಈಸ್ ಪೇಡ್ ಆಸ್ ಅ ಟ್ಯಾಕ್ಸ್. ಈಗ ನೋಡಿ, ಈ ಕಂಪ್ಲೀಟ್ ಎಕಾನಮಿಯಲ್ಲಿ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ನ ಕನ್ಸಿಡರ್ ಮಾಡ್ತಿಲ್ಲ ಅಂದಾಗ ಇಟ್ ಈಸ್ ನಾಟ್ ದೇರ್. ಸೊ ಗವರ್ಮೆಂಟ್ ಇಲ್ಲ, ಸೊ ಟ್ಯಾಕ್ಸಸ್ ಇಲ್ಲ. ಜಸ್ಟ್ ಥಿಂಕ್, ನಮಗೆ ಗವರ್ಮೆಂಟ್ ಇಲ್ಲ, ಈಗ ಟ್ಯಾಕ್ಸಸ್ಸು ಇಲ್ಲ. ಸೊ ನೆಕ್ಸ್ಟ್ ಏನು, ಕನ್ಸಂಪ್ಷನ್ ಈಸ್ ಈಕ್ವಲ್ ಟು ಕನ್ಸಂಪ್ಷನ್. ಸೊ ದಿಸ್ ಈಸ್ ನಾಟ್ ದೇರ್. ಇವಾಗ ಇದನ್ನು ತೆಗೆದ್ರೆ ಮಿಕ್ಕಿದ್ದೇನು, ಐಡಿಯಲ್ ಎಕಾನಮಿಯಲ್ಲಿ ಆಗ ಗೌರ್ಮೆಂಟು ಇಲ್ಲ, ಹೊರಗಡೆಯಲ್ಲಿ ಜಾಸ್ತಿ ಎಕ್ಸ್ಪೋರ್ಟ್ ಇಂಪೋರ್ಟು ಇಲ್ಲ ಅಂದಾಗ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಸೇವಿಂಗ್ಸ್. ನಾವು ಎಷ್ಟು ಸೇವ್ ಮಾಡ್ತೀವಲ್ಲ ಅಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಎಷ್ಟು ಇನ್ವೆಸ್ಟ್ಮೆಂಟ್ ಅದು ಸೇವಿಂಗ್ಸಲ್ಲೇ ಬರುತ್ತೆ, ಓಕೆ. ಇದು ಜಸ್ಟ್ ಅ ಸ್ಮಾಲ್ ಗ್ರಾಫ್, ಓಕೆ. ಇನ್ ಕೇಸ್ ಗೌರ್ಮೆಂಟ್ ಇಲ್ಲ ಅಂದಾಗ ನೀವು ಟ್ಯಾಕ್ಸ್ ಎಲ್ಲೂ ಪೇ ಮಾಡೋದಿಲ್ಲ, ಆ್ಯಂಡ್ ಮಿಕ್ಕಿದ್ದು ಕನ್ಸಂಪ್ಷನ್ ಗೂಡ್ಸ್ಗೆ ಕಂಪ್ಲೀಟ್ ಮಾಡ್ಕೊತೀರ. ಸೇವಿಂಗ್ಸ್ ಏನಿದೆಯಲ್ಲ, ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ಗೆ ಹೋಗುತ್ತೆ. ಸೊ ದಿಸ್ ಇಸ್ ಒನ್ ಫ್ಯಾಕ್ಟ್.
ಸೊ ಆಗಲೇ ಹೇಳಿದೆ, ಜಸ್ಟ್ ನೋಡಿ. ಇನ್ವೆಸ್ಟ್ಮೆಂಟ್ ಈಸ್ ಪ್ರಪೋರ್ಷನಲ್ ಟು ಸೇವಿಂಗ್ಸ್, ಅದು ಯಾವ ಥರ ಅಂತ ಹೇಳಿದ್ದೀನಿ. ಎಕ್ಸ್ಪೋರ್ಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕನ್ಸಂಪ್ಷನ್ ಆ್ಯಂಡ್ ಇಂಪೋರ್ಟ್ಸ್, ಯಾ. ಸೊ ಅಷ್ಟೇ, ಓಕೆ. ಸೊ ಗೌರ್ಮೆಂಟ್ ಸ್ಪೆಂಡಿಂಗ್ ಏನು? ಗೌರ್ಮೆಂಟ್ ಸ್ಪೆಂಡಿಂಗ್ ಇನ್ಕ್ಲೂಡ್ಸ್ ಎಕ್ಸ್ಪೆಂಡಿಚರ್ಸ್ ಬೈ ದ ಗೌರ್ಮೆಂಟ್ ಆನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ that directly contribute to economic activity. ಸೊ ಜಾಬ್ ಕ್ರಿಯೇಟ್ ಮಾಡುತ್ತೆ, ಎಕನಾಮಿಕ್ ಆ್ಯಕ್ಟಿವಿಟಿ ಆಗುತ್ತೆ. ಇಟ್ ಎಂಫಸಿಸ್ ವೇರಿಯಸ್ ಲೆವೆಲ್ಸ್ ಆಫ್ ಗೌರ್ಮೆಂಟ್, ಸೆಂಟ್ರಲ್, ಸ್ಟೇಟ್ ಆ್ಯಂಡ್ ಲೋಕಲ್ ಗೌರ್ಮೆಂಟ್. ಓಕೆ, ನೋಟ್ ಮಾಡ್ಕೊಳ್ಳಿ ಇವು. ಇಫ್ ದೆರ್ ಇಸ್ ನೋ ಟೈಮ್, ಜಸ್ಟ್ ಪಾಸ್ ಇಟ್ ಆ್ಯಂಡ್ ನೋಟ್ ಇಟ್. ಸೊ ಕಾಂಪೊನೆಂಟ್ಸ್ ನೋಡಿದ್ರೆ ಲೈಕ್ ವಾಟ್ ಕೈಂಡ್ ಆಫ್ ಸ್ಪೆಂಡಿಂಗ್ ಇಟ್ ವಿಲ್ ಡೂ. ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್, ಬ್ರಿಡ್ಜಸ್, ಇವನ್ನ. ಪಬ್ಲಿಕ್ ಸರ್ವಿಸ್ ನೋಡಿದ್ರೆ ಹೆಲ್ತ್, ಎಜುಕೇಷನ್, ದೀಸ್ ಥಿಂಗ್ಸ್. ವೇಜಸ್ ಆಲ್ಸೋ, ರೈಟ್. ಸೊ ಇಲ್ಲಿ ನಾವು ಏನು ಎಕ್ಸ್ಕ್ಲೂಡ್ ಮಾಡಬೇಕಂದ್ರೆ ಟ್ರಾನ್ಸ್ಫರ್ ಪೇಮೆಂಟ್. ಇದು ಸ್ಪೆಂಡಿಂಗ್ ಬಗ್ಗೆ ಮಾತಾಡ್ತೀವಿ, ನಾಟ್ ಅಬೌಟ್ ಟ್ರಾನ್ಸ್ಫರ್ ಪೇಮೆಂಟ್. ಸೊ ಈಗ ಇಲ್ಲಿ ಕ್ವಶನು, ವಾಟ್ ಇಸ್ ಟ್ರಾನ್ಸ್ಫರ್ ಪೇಮೆಂಟ್? ಈಗ ನೀವು ವರ್ಕ್ ಮಾಡಿದ್ರೆ ನಿಮಗೆ 10 rupees ಕೊಡ್ತಾರೆ. ಬಿಕಾಸ್ ಯು ಆರ್ ವರ್ಕಿಂಗ್, ದೇ ಆರ್ ಗಿವಿಂಗ್. ಸುಮ್ಮನೆ ನಿಮಗೆ 10 ರೂಪಾಯಿ ಕೊಡ್ತಿಲ್ಲ, ಸುಮ್ಮನೆ ಕೊಡ್ತಿದ್ದಾರೆ ಅಂತಂದರೆ ಅದು ಟ್ರಾನ್ಸ್ಫರ್ ಪೇಮೆಂಟ್. ಪೇಮೆಂಟ್ ಸಚ್ ಆಸ್ ಪೆನ್ಷನ್ಸ್, ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್, ಸಬ್ಸಿಡೀಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ GDP. GDPಯಲ್ಲಿ ಯಾವ್ದು ಇನ್ಕ್ಲೂಡ್ ಮಾಡ್ತೀವಿ? ಅವ್ರು ಕಷ್ಟಪಟ್ಟು ದುಡ್ದಿರೋದು, ರೈಟ್. ಸೊ ಇಟ್ಸ್ ನಾಟ್ ಟ್ರಾನ್ಸ್ಫರ್ ಪೇಮೆಂಟ್. ಓಕೆ, ಜಸ್ಟ್ ನೋಟ್ ಇಟ್ ಡೌನ್. ಸೊ ಕ್ಯಾಪಿಟಲ್ಸಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ. ಇಂಕ್ರಿಮೆಂಟಲ್ ಕ್ಯಾಪಿಟಲ್ ಟು ಔಟ್ಪುಟ್ ರೇಷಿಯೋ, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ, ಕೆಪಾಸಿಟಿ ಯುಟಿಲೈಸೇಷನ್ ಅಂತ ಇನ್ನೊಂದು ಟರ್ಮ್. ಅಂದರೆ ಕೆಪಾಸಿಟಿ ಯುಟಿಲೈಸೇಷನ್ ಅಂದರೆ ಔಟ್ಪುಟ್ ಬೈ ಕ್ಯಾಪಿಟಲ್. ಓಕೆ, ಸೊ ಮೆಷರ್ ಹೌ ಮಚ್ ಆಫ್ ಪ್ರೊಡಕ್ಟಿವ್ capacity is being used. Capacity utilization is equal to actual output divided by maximum output. Actual ಆಗಿ ಎಷ್ಟು ಔಟ್ಪುಟ್ ಬಂತು ಟು ಮ್ಯಾಕ್ಸಿಮಮ್ ಔಟ್ಪುಟ್, ಅದು ಜಾಸ್ತಿ ಇರಬೇಕಲ್ಲ, ಆ್ಯಕ್ಚುಲಾಗಿ ಜಾಸ್ತಿ ಔಟ್ಪುಟ್ ಬರಬೇಕು. ಹೈಯರ್ ಯುಟಿಲೈಸೇಷನ್ ಇಂಡಿಕೇಟ್ಸ್ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್. ಲೋ ಯುಟಿಲೈಸೇಷನ್ ರಿಫ್ಲೆಕ್ಟ್ಸ್ ಅಂಡರ್ ಯುಟಿಲೈಸೇಷನ್. ಸೊ ದೆನ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಆಫ್ ಎ ಕ್ಯಾಪಿಟಲ್. ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಮೆಷರ್ಸ್ ಅಡಿಷ್ನಲ್ ಔಟ್ಪುಟ್ ಫ್ರಮ್ 1 or more ಯೂನಿಟ್ ಆಫ್ ಕ್ಯಾಪಿಟಲ್. ಎಷ್ಟು ಅಡಿಷ್ನಲ್ ಮಾಡ್ತಿದ್ದಾರೆ ಅಂತ, ಮಾರ್ಜಿನಲ್ ಪ್ರೊಡಕ್ಟಿವಿಟಿ. ಓಕೆ, ಜಸ್ಟ್ ಟೇಕ್ ಇಟ್. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅದು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಕರ್ವ್ ಅಂತ, PPF. ಸೊ ಅದು ಏನು ನೋಡೋಣ. ಇದು ವೆರಿ ಇಂಪಾರ್ಟೆಂಟ್ ನಮ್ಮ ಮೇನ್ಸಿಗೆ. ಓಕೆ, ಈಗ ಒಂದು ಕಂಟ್ರಿ ತೊಗೊಳ್ಳೋಣ. ಆ ಕಂಟ್ರಿ XYZ ಅಂತ ಅಂದ್ಕೊಳ್ಳೋಣ. ಕಂಟ್ರಿ ಹೆಸರೇನು? XYZ. ಆ ಕಂಟ್ರಿಯಲ್ಲಿ ಎರಡೇ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡೋದು. ಒಂದು, ಇಲ್ಲ ಪ್ಯಾಂಟ್ ಪ್ರೊಡ್ಯೂಸ್ ಮಾಡ್ತಾರೆ, ಪ್ಯಾಂಟ್ಸ್, ನಾರ್ಮಲ್ ಪ್ಯಾಂಟ್ ಹಾಕೊತಾರಲ್ಲ ಪ್ಯಾಂಟ್ಸ್, ಇಲ್ಲ ಶರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ಎರಡೇ ಗೂಡ್ಸ್. ಓಕೆ, ಫಾರ್ ನಾವು ಸಿಂಪ್ಲಿಸಿಟಿಗೆ ತೊಗೊಳ್ಳೋಣ. ಸೊ ಅವರು ಇನ್ ಕೇಸ್ ಜಾಸ್ತಿ ಪ್ಯಾಂಟ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಫೋಕಸ್ ಮಾಡಿದ್ರೆ ಅಂದ್ಕೊಳ್ಳಿ, ಜಾಸ್ತಿ ಪ್ಯಾಂಟ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಫೋಕಸ್ ಮಾಡಿದ್ರೆ ಶರ್ಟ್ಸ್ ಕಮ್ಮಿ ಪ್ರೊಡ್ಯೂಸ್ ಮಾಡ್ತಾರೆ. ದಿಸ್ ವಿಲ್ ಬಿ ದೇರ್ ಕರ್ವ್. ಜಾಸ್ತಿ ಪ್ಯಾಂಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ, ಪ್ಯಾಂಟ್ ಜಾಸ್ತಿ ಹೋದಾಗ ಶರ್ಟ್ ಕಮ್ಮಿ ಆಗುತ್ತೆ. ಇದು ಶರ್ಟ್ ಇಷ್ಟೇ ಆಗುತ್ತೆ. ಯಾಕಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಸಬ್ಜೆಕ್ಟಲ್ಲಿ ತುಂಬ ಸ್ಟ್ರಾಂಗ್ ಇರ್ತೀರ, ಆ ಸಬ್ಜೆಕ್ಟ್ನೇ ಜಾಸ್ತಿ ಓದ್ತಿದ್ರೆ ಅದರಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಅದು ಬಿಟ್ಟು ಬೇರೆ ಸಬ್ಜೆಕ್ಟು ಅದೇ ಲೆವೆಲ್ಗೆ ಹೋಗ್ತೀನಿ ಅನ್ನೋ ಟ್ರೈ ಮಾಡಿದಾಗ, ಈಕ್ವಲ್ ಎಫರ್ಟ್ ಕೊಟ್ಟಾಗ ಈಕ್ವಲ್ ಮಾರ್ಕ್ಸ್ ಬರೋದಿಲ್ಲ. ಯಾವುದು ಫಸ್ಟ್ ನಾವು ಚೆನ್ನಾಗಿ ನಮ್ಮದು ಎಬಿಲಿಟಿ ಇದೆಯಲ್ಲ ಅದು ಫಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲ ಒಂದು ಮಿಡಲ್ಗೆ ಬಂದು ಎರಡನ್ನೂ ಪ್ರೊಡ್ಯೂಸ್ ಮಾಡೋ ಥರ ನೋಡಬೇಕು, ರೈಟ್. ಸೊ ಅರ್ಥ ಆಯಿತಾ? ಸೊ ಏನಂದರೆ ನಮ್ಮದು ಪ್ರೊಡಕ್ಟಿವ್ ಪಾಸಿಬಿಲಿಟಿ ಕರ್ವ್, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಕರ್ವ್. ಯಾವಾಗಲೂ ಟರ್ಮ್ಸಲ್ಲೇ ಮೀನಿಂಗ್ ಇರುತ್ತೆ ಎಕನಾಮಿಕ್ಸಲ್ಲಿ. ನಾವು ಟರ್ಮ್ಸ್ನ ಅರ್ಥ ಮಾಡ್ಕೊಬೇಕು. ಪ್ರೊಡಕ್ಷನ್ ಯಾವುದು ಪ್ರೊಡ್ಯೂಸ್ ಮಾಡಬಹುದು, ಪ್ರೊಡ್ಯೂಸ್ ಮಾಡೋದು. ಪಾಸಿಬಿಲಿಟಿ ಫ್ರಂಟಿಯರ್, ಪಾಸಿಬಲ್ ಆಗಿ ಯಾವುದನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋ ಕ್ಯಾಪಬಿಲಿಟಿ ಒಂದು ಕಂಟ್ರಿಗಿದೆ ಅಂತ. ಸೊ ಫಾರ್ ಎಕ್ಸಾಂಪಲ್, ಈಗ ನೋಡಿ, ಇಂಡಿಯಾದಲ್ಲಿ ಶರ್ಟ್ ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ವಿ ಕ್ಯಾನ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಶರ್ಟ್ಸ್. ಡಿಫ್ರೆಂಟ್ ಶರ್ಟ್ಸ್ನ ನಾವು ಮಾಡಬಹುದು. ಅದೇ ನಮಗೆ ಶೂಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಇನ್ನು ನಾವು XYZ ABCDಯಲ್ಲೇ ಬರೋದಿಲ್ಲ, ನಮಗೆ XYZವರೆಗೂ ಹೋಗೋಕ್ಕೆ ಕಷ್ಟ. ಆಗ ಅದನ್ನು ಇಂಪೋರ್ಟ್ ಮಾಡಿಕೊಂಡು ನಾವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀವಲ್ಲ ಅದನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ, ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ಕಮ್ ಜಾಸ್ತಿ. ಸೊ ಅದನ್ನು ನೋಡ್ಕೊಬೇಕು, ಯಾವ ಕಂಟ್ರಿಗೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಇದೆ ಅಂತ. ಸೊ ನಾವು ಅದನ್ನು ಆದಷ್ಟು ಎಕ್ಸ್ಟೆಂಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇದು ಸ್ಟಾರ್ಟಿಂಗ್ ಇಲ್ಲೇ ಇತ್ತು. ಸೊ ನಾವು ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟರೆ ಅಟ್ಲೀಸ್ಟ್ 2 ಜಾಸ್ತಿ ಆಯಿತು. ಸೊ ನಾವು ಅದನ್ನು ಎಷ್ಟು ಪಾಸಿಬಿಲಿಟಿ ಇದೆ ಒಂದು ಕಂಟ್ರಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಈಕ್ವಲ್ ಆಗಿ ಎಷ್ಟು ಪಾಸಿಬಿಲಿಟಿ ಇದೆ, ಎಷ್ಟು ಎಫಿಷಿಯೆಂಟಿಂದ ಇದು ಮಾಡಬಹುದು ಅಂತ, ಕನ್ಸಿಡರಿಂಗ್ ಆಲ್ ದ ಅವೈಲೇಬಲ್ ವಾಟ್ ಎವರ್ ರಿಸೋರ್ಸಸ್. ಓಕೆ, ಫಾರ್ ಎಕ್ಸಾಂಪಲ್, ಈ ಫ್ರಂಟಿಯರ್
ಎಕ್ಸ್ಟೆಂಡ್ ಆಗೋದಿಲ್ವಾ, ಈ ಕರ್ವ್ ಎಕ್ಸ್ಟೆಂಡ್ ಆಗೋದಿಲ್ವಾ ಇಲ್ಲ ಕಮ್ಮಿ ಆಗೋದಿಲ್ವಾ ಅಂತ ನೋಡಿದ್ರೆ, ಈಗ ನೋಡಿ ಬೇಸಿಕಲಿ ನಾರ್ಮಲಾಗಿ ಏನಾಗುತ್ತೆ, ಒಂದು ಕಂಟ್ರಿಯಲ್ಲಿ ಇದು ಅವ್ರದ್ದು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ಎಷ್ಟು ಪಾಸಿಬಿಲಿಟಿ ಇದೆ ಅಂದರೆ ಇಷ್ಟಿದೆ ಅಂದ್ಕೊಳ್ಳಿ, ಇಷ್ಟೇ ಅವ್ರಿಗೆ ಪಾಸಿಬಿಲಿಟಿ ಇರೋದು ಪ್ರೊಡಕ್ಷನ್ ಮಾಡೋಕ್ಕೆ. ಅವ್ರ ಹತ್ರ ಇರೋ ರಿಸೋರ್ಸಸ್ನ ಎಲ್ಲ ಕನ್ಸ್ಯೂಮ್ ಮಾಡಿಕೊಂಡು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯೂಸ್ ಮಾಡಿಕೊಂಡು. ಯಾವ್ಯಾವ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಲ್ಯಾಂಡ್, ಲೇಬರ್, ಆಂಟ್ರಪ್ರಿನರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ರೈಟ್, ಕ್ಯಾಪಿಟಲ್. ಓಕೆ, ಸೊ ಈಗ ಇದನ್ನು ಇನ್ಕ್ರೀಸ್ ಮಾಡೋಕ್ಕೆ ಆಗಲ್ವಾ? ಆಗುತ್ತೆ. ಟೆಕ್ನಾಲಜಿ ಯೂಸ್ ಮಾಡಿದ್ರಿ ಅಂದ್ಕೊಳ್ಳಿ, ನಾವು ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಟೆಕ್ನಾಲಜಿ ಯೂಸ್ ಮಾಡಿದ್ರಿ. ಇಲ್ಲ ನಮಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯಿತು, ಸೊ ಆವಾಗ ಈ ಕರ್ವ್ ಎಕ್ಸ್ಟೆಂಡ್ ಆಗುತ್ತೆ. ನಾವು ಯಾವಾಗಲೂ ಎಕ್ಸ್ಟೆಂಡ್ ಮಾಡೋಕ್ಕೆ ನೋಡಬೇಕು, ಈ ಪೊಟೆನ್ಷಿಯಲ್ನ ಇಂಪ್ರೂವ್ ಮಾಡ್ತಾ ಹೋಗಬೇಕು. ಸೊ ದಟ್ GDPನೂ ಜಾಸ್ತಿ ಆಗುತ್ತಲ್ಲ. GDP ಯಾವಾಗ ಜಾಸ್ತಿ ಆಗುತ್ತೆ? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ಕ್ರೀಸ್ ಆದಾಗ. ಅದನ್ನೇ ಈ ಕರ್ವಲ್ಲಿ ತೋರಿಸ್ಬಹುದು. ಇನ್ ಕೇಸ್ ಆ ಕಂಟ್ರಿಯಲ್ಲಿ ವಾರ್ ಆಗ್ತಿದೆ, ಇಲ್ಲ ಏನೋ ಒಂದು ಡಿಪ್ರೆಷನ್ ಆಗೋಯ್ತು, ಫಾರ್ ಎಕ್ಸಾಂಪಲ್ ಈಗ ಉಕ್ರೇನಲ್ಲಿ ವಾರ್ ಆಗ್ತಿದೆ, ಅದ್ರ ಕರ್ವ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಇನ್ನು ಇಷ್ಟು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಯೂಶ್ವಲಿ ಅದು ಎಷ್ಟು ಪ್ರೊಡ್ಯೂಸ್ ಮಾಡ್ತಿತ್ತಲ್ಲ ಅದು ಪ್ರೊಡ್ಯೂಸ್ ಮಾಡಲ್ಲ. ಬಿಕಾಸ್ ವಾರ್ ಟೈಮಲ್ಲಿ ಏನಾಗುತ್ತೆ, ರಿಸೋರ್ಸಸ್ ಲಾಸ್ ಆಗುತ್ತೆ, ಪ್ರೊಡಕ್ಟಿವಿಟಿ ಇರೋದಿಲ್ಲ, ಸೊ ಆ ಕರ್ವ್ ಕಮ್ಮಿ ಆಗುತ್ತೆ. ಸೊ ನೀವು ಯಾವಾಗಾದರೂ ಮೇನ್ಸ್ ಆನ್ಸರ್ ಬರೀಬೇಕಾದ್ರೆ ಈ ಕರ್ವ್ನ ಎಕ್ಸ್ಪ್ಲೈನ್ ಮಾಡಿ. ಇಂಡಿಯಾದಲ್ಲಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಇಷ್ಟಿದೆ. ಸೊ ನಾವು ಇನ್ ಕೇಸ್ ಟೆಕ್ನಾಲಜಿ ಆ್ಯಂಡ್ ಆಲ್ ಇಫ್ ಯು ಯೂಸ್ ಇಟ್ ವಿಲ್ ಗೋ ಟು ಕರ್ವ್ B ಫ್ರಮ್ ಕರ್ವ್ A. ಸೊ ಇಷ್ಟು ಪೊಟೆನ್ಷಿಯಲ್ ಇದೆ ಇನ್ನು ಅಂತ. ಸೊ ಆಗ ಪೊಟೆನ್ಷಿಯಲ್ GDP ಜಾಸ್ತಿ ಆಗುತ್ತೆ ಅಂತ. ಓಕೆ, ದಿಸ್ ಇಸ್ ಸಿಂಪಲ್ ಎಕ್ಸಾಂಪಲ್ ಟು ರೆಪ್ರೆಸೆಂಟ್ ವಾಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಕರ್ವ್. ನಿಮ್ಗೆ ಇದು ಅರ್ಥ ಆದರೆ ಸಾಕು. ಟರ್ಮಿನಾಲಜೀಸ್ ಅಷ್ಟೊಂದು ಇಂಪಾರ್ಟೆಂಟ್ ಬರೋದಿಲ್ಲ. ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದು ಮೇನ್ಸಲ್ಲಿ ಯೂಸ್ ಮಾಡ್ಕೊತೀವಿ. ಓಕೆ, ಸೊ ವಿ ಹ್ಯಾವ್ ಸೀನ್ ಅಬೌಟ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಆಫ್ ಎ ಕ್ಯಾಪಿಟಲ್. ಸೊ ನೆಕ್ಸ್ಟ್ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಕ್ಯಾಪಿಟಲ್ ಆರ್ ಅಸೆಟ್ಸ್. ಟ್ಯಾಂಜಿಬಲ್ ಅಂದರೆ ಏನು, ಇಂಟ್ಯಾಂಜಿಬಲ್ ಅಂದರೆ ಏನು ಆಲ್ರೆಡಿ ನಾವು ನೋಡಿದ್ದೀವಿ. ಟಚ್ ಆ್ಯಂಡ್ ಫೀಲ್ ಆದರೆ ಅದು ಟ್ಯಾಂಜಿಬಲ್. ಈ ಟ್ಯಾಂಜಿಬಲ್ ಗೂಡ್ಸ್ ಮೇಲೆ ಲೈಕ್ ಬಿಲ್ಡಿಂಗ್ಸ್, ಮಷಿನರಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತಾರೆ. ಓಕೆ, ಯಾವುದಕ್ಕೆ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್? ಫಾರ್ ದ ಫಿಸಿಕಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆರ್ ಇನ್ವೆಸ್ಟ್ಮೆಂಟ್ ಇನ್ ಅ ಫಿಸಿಕಲ್ ಫಿಕ್ಸ್ಡ್ ಅಸೆಟ್ಸ್. ಓಕೆ, ಸೊ ಅದು IPR ಆ್ಯಂಡ್ R&D ಟಚ್ ಆ್ಯಂಡ್ ಫೀಲ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ದಟ್ ಈಸ್ ಇಂಟ್ಯಾಂಜಿಬಲ್, ಇಸಂಟ್ ಇಟ್? ಎಸ್, ಯು ಕ್ಯಾನ್ ನೋಟ್ ಇಟ್. ಸೊ ನೆಕ್ಸ್ಟ್ ನಮಗೆ ಐ ಹ್ಯಾವ್ ಜಸ್ಟ್ ಗಿವನ್ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್. ಯು ಕ್ಯಾನ್ ಪಾಸ್ ಆ್ಯಂಡ್ ನೋಟ್ ಇಟ್ ಡೌನ್. ಸೊ ದೆನ್ ಕಮ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ನಾವು ಆಗ್ಲಿಂದ GDP ಗ್ರೋತ್ ಆಗುತ್ತೆ, ದೆನ್ ವಿಲ್ ಆಲ್ಸೋ ಗೆಟ್ ಮೋರ್ GDP ಅಂತಲೇ ಹೇಳ್ತಿದ್ವಿ, ರೈಟ್? ಈಗ ಗ್ರೋತು ಮತ್ತು ಡೆವಲಪ್ಮೆಂಟು ಸೇಮಾ? ದಟ್ ಈಸ್ ಅ ಕ್ವಶನ್. ಗ್ರೋತ್ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ ಆಗೋದು, ಅದು ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಡಿಸ್ಟ್ರಿಬ್ಯೂಟ್ ಆಗ್ತಿದೆಯಾ? ದಟ್ ಈಸ್ ಅ ಕ್ವಶನ್. ಇಂಡಿಯಾ ಕೇಸಲ್ಲಿ ವಿ ಕ್ಯಾನ್ ಸಿ ನಮಗೇನು ಪರ್ ಕ್ಯಾಪಿಟಲ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಕಮ್ಮಿ ಆಗ್ತಿದೆ, ಈಕ್ವಲ್ ಆಗಿ ಆಗ್ತಿಲ್ಲ. ಇಕ್ವಿಟಿ ಈಸ್ ನಾಟ್ ದೇರ್, ಇಟ್ ಈಸ್ ಮಿಸ್ಸಿಂಗ್. ಫಸ್ಟ್ ಇದರಲ್ಲಿ ನೋಡಿದ್ರೆ ರಿಯಾಲಿಟಿಯಲ್ಲಿ 90% ಆಫ್ ದ ಇನ್ಕಮ್ ಈಸ್ ಗೋಯಿಂಗ್ ಫಾರ್ 10% ಆಫ್ ದ ಪಾಪ್ಯುಲೇಷನ್. ಆ ಟಾಪಲ್ಲಿರೋ ರಿಚ್ ಪೀಪಲ್ಲೇ ದೇ ಆರ್ ಗೆಟ್ಟಿಂಗ್ ರಿಚರ್, ಪುವರ್ ಈಸ್ ಬಿಕಮಿಂಗ್ ಪುವರರ್. ಫಸ್ಟ್ ರಿಯಾಲಿಟಿಯಲ್ಲಿ ತೋರಿಸ್ತಿದೆ. ನಮ್ಮ GDP ಇನ್ಕ್ರೀಸ್ ಆಗ್ತಿದೆ, ಬಟ್ ಡೆವಲಪ್ಮೆಂಟ್ ಎಲ್ಲ ಆಗ್ತಿದೆ? ಡೆವಲಪ್ಮೆಂಟ್ ಆಗ್ತಿಲ್ಲ. ಫಾರ್ ದ ರೀಸನ್ ದಿಸ್ ಒನ್, ಇನ್ಇಕ್ವಾಲಿಟಿ ಇದೆ. ಹಂಗನ್ಬಿಟ್ಟು ನಾವು ಓಕೆ ರಿಸೋರ್ಸಸ್ನ ಜಸ್ಟ್ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಆಗುತ್ತಾ? ಸೆಕೆಂಡ್ ಪಿಕ್ಚರ್ ನೋಡಿ, ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಲ್ಲರಿಗೂ ಒಂದೊಂದು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಇನ್ನೂ ವೀಕರ್ ಸೆಕ್ಷನ್ ಅವ್ರಿಗೆ ಮ್ಯಾಚ್ ನೋಡೋವಂಥ ಎಬಿಲಿಟಿ ಸಿಗೋದಿಲ್ಲ. ಸೊ ವಾಟ್ ಕೈಂಡ್ ಆಫ್ ಡೆವಲಪ್ಮೆಂಟ್ ವಿ ನೀಡ್? ಇಕ್ವಿಟಿ. ಇಕ್ವಿಟಿ ಅಂದರೆ ಯಾರಿಗೆ ಎಷ್ಟು ಬೇಕು, ಎಷ್ಟು ಡಿಸರ್ವಿಂಗ್ ಅನ್ನೋರಿಗೆ ಕೊಡಬೇಕು. ಓಕೆ, ಜಾಸ್ತಿ ಬೇಕಾದರೂ ಜಾಸ್ತಿ ಕೊಡಬೇಕು, ಕಮ್ಮಿ ಬೇಕಾದವ್ರಿಗೆ ಕಮ್ಮಿ ಕೊಡಬೇಕು. ದಟ್ ಈಸ್ ಅ ಡೆವಲಪ್ಮೆಂಟ್ ಆ್ಯಕ್ಚುಲಿ. ಇಫ್ ಯು ಸಿ ಗ್ರೋತ್ ಅನ್ನೋದು ಕ್ವಾಂಟಿಟಿ, ಎಷ್ಟು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ ಆದವು ಅಂತ. ಡೆವಲಪ್ಮೆಂಟ್ ಅನ್ನೋದು ಏನು? ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗಿದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗಿದೆಯಾ ಇಲ್ವಾ? ಇಕ್ವಿಟೇಬಲ್ ಆಗಿ ಆಪರ್ಚುನಿಟಿ ಸಿಗ್ತಿದೆಯಾ ಇಲ್ವಾ? ಎಜುಕೇಷನ್ ಹೇಗಿದೆ, ಹೆಲ್ತ್ ಹೇಗಿದೆ, ಇದನ್ನೆಲ್ಲ ಇನ್ಕ್ಲೂಡೆಡ್ ಮಾಡೋದೇ ಡೆವಲಪ್ಮೆಂಟ್. ಅದನ್ನೇ ವೆಲ್ಫೇರ್ ಅಂತೀವಿ, ರೈಟ್? ದಟ್ ಈಸ್ ಅ ಡಿಫ್ರೆಂಟ್. ಸೊ ನಾನು ಡಿಫ್ರೆನ್ಸ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ನೆಕ್ಸ್ಟ್ ಏನು ಚಾಲೆಂಜಸ್, ಯಾಕೆ ಗ್ರೋತ್ ಆದ್ರೂ ನಮಗೆ ಈಕ್ವಿಟಿ ಸಿಗ್ತಿಲ್ಲ ಅಂತಂದರೆ, ಫಸ್ಟ್ ಪಿಕ್ಚರಲ್ಲಿ ಆ್ಯಕ್ಚುಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದೆ, ಸೊ ಗ್ರೋತ್ ಆಗ್ತಿದೆ, ಎಲ್ಲರಿಗೂ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದ್ಕೊತೀವಿ. ಫಸ್ಟ್ ಬಾಟ್ಲಲ್ಲಿಂದ ವೆನ್ ಎವರ್ ದೇ ಆರ್ ಪೋರಿಂಗ್, ರೈಟ್, ಅದು ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದನ್ನು ಟ್ರಿಕಲ್ ಡೌನ್ ಎಫೆಕ್ಟ್ ಅಂತೀವಿ, ಆ ಥರ ಆಗುತ್ತೆ ಅಂತ. ಬಟ್ ಅದು ಆಗ್ತಿಲ್ಲ. ಇನ್ಸ್ಟೆಡ್ ಏನಾಗ್ತಿದೆ, ಆ ಮೇಲೆ ಇರೋ 90% ಆಫ್ ಪಾಪ್ಯುಲೇಷನ್
they are becoming bigger and bigger as shown in the second half of the ಪಿಕ್ಚರ್. ಸೊ ಇದು ಆಗ್ತಿಲ್ಲ ಅಂತ, ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಗ್ತಿಲ್ಲ, ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. ಗ್ರೋತ್ ಮೈಟ್ ಇನ್ಕ್ರೀಸ್ GDP ಬಟ್ ನಾಟ್ ನೆಸೆಸರಲಿ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್. ಸೊ ದಾಟ್ಸ್ ದ ಪ್ರಾಬ್ಲಮ್. ಸೊ ಅದರಿಂದ ನಮಗೆ ಇನ್ಇಕ್ವಾಲಿಟಿ ಇದೆ ಆ್ಯಂಡ್ ಸೋಷಿಯಲ್ ಡಿಸ್ಪ್ಯಾರಿಟಿ ಸಹ ಇದೆ. ದೆನ್ ಲಿಮಿಟೇಷನ್ಸ್ ಆ್ಯಸ್ ಐ ಟೋಲ್ಡ್, 90% ಆಫ್ ಪಾಪ್ಯುಲೇಷನ್ ಇಸ್ ಹ್ಯಾವಿಂಗ್ 10% ವಿಲ್ ಬಿ ಹ್ಯಾವಿಂಗ್ 90% ಆಫ್ ದ ಇನ್ಕಮ್, ವೈಸ್ ವರ್ಸ, ರೈಟ್? ಸೊ ಬಟ್ ನಮ್ಗೆ ಯಾವ ಥರ ಗ್ರೋತ್ ಬೇಕು? ವಿ ವಾಂಟ್ ಇನ್ಕ್ಲೂಸಿವ್ ಗ್ರೋತ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅಂದರೆ ಇಲ್ಲಿ 4 ಪಿಲ್ಲರ್ಸ್ ಇದೆ. ಗ್ರೋತ್ ದಟ್ ಎನ್ಶೂರ್ಸ್ ಆಲ್ ಪಾಪ್ಯುಲೇಷನ್ ಸೆಗ್ಮೆಂಟ್ಸ್ ಬೆನಿಫಿಟ್ ಫ್ರಮ್ ಎಕನಾಮಿಕ್ ಗ್ರೋತ್. ವಾಟ್ ಆರ್ ದೋಸ್ 4 ಪಿಲ್ಲರ್ಸ್? ಒಂದು, ಇಕ್ವಿಟೇಬಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಆಗಲಿಂದ ಮಾತಾಡ್ತಿದ್ದೀವಿ. ಫೇರ್ ಆಕ್ಸೆಸ್ ಟು ರಿಸೋರ್ಸಸ್ ಆ್ಯಂಡ್ ಆಪರ್ಚುನಿಟೀಸ್, ಬರೀ ರಿಸೋರ್ಸಸ್ ಅಲ್ಲ, ಈವನ್ ಆಪರ್ಚುನಿಟೀಸ್, ಅದು ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್. ಸೆಕೆಂಡು, ಪಾವರ್ಟಿನ ಕಮ್ಮಿ ಮಾಡಬೇಕು, ಪಾವರ್ಟಿನ ಎಲಿವೇಟ್ ಮಾಡಬೇಕು, ಡೈರೆಕ್ಟ್ ಮೆಷರ್ ಟು ಇಂಪ್ರೂವ್ ದ ಇನ್ಕಮ್ ಲೆವೆಲ್ಸ್ ಆಫ್ ದ ಪುವರ್. ಥರ್ಡ್ ಬಂದು, ಈಗಿನ ಜನ್ರೇಷನ್ ಹ್ಯಾಪಿಯಾಗಿದ್ದರೆ ಸಾಲದು, ನೆಕ್ಸ್ಟ್ ಜನ್ರೇಷನ್ದು ಸಹ ನಾವು ಥಿಂಕ್ ಮಾಡಬೇಕು, ಎನ್ವೈರ್ಮೆಂಟ್ನ ಪ್ರೊಟೆಕ್ಟ್ ಮಾಡಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕು. ಬ್ಯಾಲೆನ್ಸಿಂಗ್ ಎಕನಾಮಿಕ್ ಗ್ರೋತ್ ವಿತ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್. ಫೋರ್ತ್, ಕ್ಯಾಪಬಿಲಿಟಿ ಎನ್ಹ್ಯಾನ್ಸ್ಮೆಂಟ್, ಕೆಪಾಸಿಟಿನ ಸ್ಕಿಲ್ನ ಡೆವಲಪ್ ಮಾಡಬೇಕು, ಇಂಪ್ರೂವಿಂಗ್ ದ ಎಜುಕೇಷನ್ ಆಕ್ಸೆಸ್, ಹೆಲ್ತ್ ಆಕ್ಸೆಸ್, ಆಲ್ ದೀಸ್ ಥಿಂಗ್ಸ್ ಫಾರ್ ಲಾಂಗ್ ಟರ್ಮ್ ಎಂಪವರ್ಮೆಂಟ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಲ್ಲರ ಜೊತೆಗೆ ಎಲ್ಲರ ವಿಕಾಸನ. ಓಕೆ, ಸೊ ಹೌ ಇನ್ಕ್ಲೂಸಿವ್ ಗ್ರೋತ್ ಕಾಂಪ್ಲಿಮೆಂಟ್ಸ್ ಡೆವಲಪ್ಮೆಂಟ್. ಯಾವ ಥರ ಇನ್ಕ್ಲೂಸಿವ್ ಗ್ರೋತ್ ಹೆಲ್ಪ್ ಮಾಡುತ್ತೆ ಅಂದರೆ, ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಒಂದು ಪಾಯಿಂಟಲ್ಲಿ ಡೆವಲಪ್ಮೆಂಟ್ ಅಲ್ಲ, 4 ಪಿಲ್ಲರ್ಸ್ ಹೇಳಿದ್ರೆ ನಾವು. ವಾಟ್ ಇಸ್ ದಟ್? ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್, ಪಾವರ್ಟಿ ಅಲಿವೇಷನ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಕೆಪಬಿಲಿಟಿ ಎನ್ಹ್ಯಾನ್ಸ್ಮೆಂಟ್. ಅಂದರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ನೋಡ್ತೀವಿ. ಸ್ಟ್ರೆಂಥನಿಂಗ್ ದ ಇನ್ಸ್ಟಿಟ್ಯೂಷನ್ಸ್, ಎನ್ಶೂರ್ ಸ್ಟ್ರಾಂಗರ್ ಗವರ್ನೆನ್ಸ್ ಆ್ಯಂಡ್ ಪಬ್ಲಿಕ್ ಸಿಸ್ಟಮ್ ಆಲ್ಸೋ, ರೈಟ್? ಸೊ ಈಗ ನಾವೇನು ಮಾತಾಡ್ತೀವಿ, ಇಲ್ಲಿವರೆಗೂ ನೀವು ಎಕ್ಸಾಮ್ಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಷನ್. ಓಕೆ, ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿದ್ದೀನಿ, ರಿಫಾರ್ಮ್ಸ್ ಮತ್ತು 5 year plans. I will take it in a separate, okay, during demographics. ಬಟ್ ಇಲ್ಲಿಂದ ನೀವು ಜಸ್ಟ್ ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ ಯಾವ ಮಿನಿಟಿಗೆ ಅಂತ. ಇಲ್ಲಿಂದ ನೀವು ಮೇನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಇದನ್ನು ನೋಡ್ಕೊಂಡು ಹೋಗಿ ಲಾಸ್ಟ್ ಫ್ಯೂ ಸ್ಲೈಡ್ಸ್ನ, ಯಾಕಂದರೆ ಇಲ್ಲಿ ಮೇನ್ಸ್ಗೆ ಏನು ಆನ್ಸರ್ ಮಾಡಬೇಕು ಅಂತ ಹೇಳ್ತೀವಿ. ಇಟ್ಸ್ ಅ ಸಮ್ಮರೈಸಿಂಗ್ ಕ್ಲಿಪ್ಸ್. ಓಕೆ, ಸೊ ಫಸ್ಟ್ ಥಿಂಗ್ ನಾವು ಆಲ್ರೆಡಿ ನೋಡಿದ್ದೀವಿ, ಎಕ್ಸ್ಪೆಂಡಿಚರ್ ಮೆಥಡ್ ಆ್ಯಂಡ್ ಪಾಲಿಸಿ ಮೇಕಿಂಗ್. ನೀವು ಮೇನ್ಸ್ ಆನ್ಸರ್ ಬರೀಬೇಕಾದ್ರೆ ಡೆಫಿನೆಟ್ಲಿ ಎಕನಾಮಿಕ್ಸ್ ಕ್ವಶನ್ಗೆ ನೀವು ಎಕ್ಸ್ಪೆಂಡಿಚರ್ ಮೆಥಡ್ ಆ್ಯಂಡ್ ಪಾಲಿಸಿ ಮೇಕಿಂಗ್ ಲೀವರ್ಸ್ ಅಂತ ಬರೆದು ಯು ಶುಡ್ ರೈಟ್ ದ ಇಕ್ವೇಷನ್ C+I+G+X-M ಆರ್ NX ಮತ್ತು ಎಕ್ಸ್ಪ್ಲೈನ್ ಮಾಡಬೇಕು. ಸಿ ಅಂದರೆ ಏನು? ಕನ್ಸಂಪ್ಷನ್ ಗೂಡ್ಸ್. ಅದರಲ್ಲಿ 2 ಟೈಪ್ಸ್ ಇರುತ್ತೆ, ಡ್ಯೂರೇಬಲ್, ನಾನ್ ಡ್ಯೂರೇಬಲ್. ನಾವು ಯಾವಾಗ ನಾನ್ ಡ್ಯೂರೇಬಲ್ನ ಬಿಟ್ಟು ಡ್ಯೂರೇಬಲ್ ಗೂಡ್ಸ್ನ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಇನ್ಕಮ್ ಲೆವೆಲ್ ಇನ್ಕ್ರೀಸ್ ಆಗಿದೆ, ಗ್ರೋತ್ ಆಗ್ತಿದೆ ಅಂತ ಆಲ್ರೆಡಿ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ದೀವಿ. ಯಾವಾಗ ನಾವು ಡ್ಯೂರೇಬಲ್ ಗೂಡ್ಸ್ಗೆ ಹೋಗ್ತೀವಿ ಅಂತ, ಡ್ಯೂರೇಬಲ್ ಗೂಡ್ಸ್ ಅಂದರೆ ಲಾಂಗ್ ಟರ್ಮ್ ಯೂಸಬಲ್ ಗೂಡ್ಸ್, ಲೆಕ್ಸುರಿ ಗೂಡ್ಸ್ ಅಂತ. ಸೊ ಇನ್ಕಮ್ ಜಾಸ್ತಿ ಆಗ್ತಿದ್ದಂಗೆ ನಾವು ಲೆಕ್ಸುರಿ ಗೂಡ್ಸ್ಗೆ ಹೋಗ್ತೀವಿ, ಇನ್ಫೀರಿಯರ್ ಗೂಡ್ಸ್ ಮೇಲೆ ಜಾಸ್ತಿ ಸ್ಪೆಂಡ್ ಮಾಡೋದಿಲ್ಲ. ಸೊ ದ್ಯಾಟ್ ಯು ಶುಡ್ ಎಕ್ಸ್ಪ್ಲೈನ್. ದೆನ್ ಇನ್ವೆಸ್ಟ್ಮೆಂಟ್ ಅಂದರೆ ಕ್ಯಾಪಿಟಲ್ ಫಾರ್ಮೇಷನ್. ಸೊ ಕ್ಯಾಪಿಟಲ್ ಫಾರ್ಮೇಷನ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಜಾಬ್ ಕ್ರಿಯೇಟ್ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ. ದೆನ್ ಎಕನಾಮಿಕ್ ಗ್ರೋತ್ ಆಲ್ಸೋ ವಿಲ್ ಹ್ಯಾಪನ್. And also we spoke about capital output ratio, incremental capital output ratio, then marginal productivity. ಈ ಟರ್ಮ್ಸ್ನ ಯೂಸ್ ಮಾಡಬೇಕು. ಥರ್ಡ್, ಗೌರ್ಮೆಂಟ್ ಸಹ ಏನು ಮಾಡಬೇಕು, ಜಾಸ್ತಿ ಸ್ಪೆಂಡ್ ಮಾಡಬೇಕು. ಈ ಪ್ರಕಾರ ಏನು, ಎಕ್ಸ್ಪೆಂಡಿಚರ್ ಮೆಥಡ್ ಪ್ರಕಾರ ಏನು, ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಜಾಸ್ತಿ ಗ್ರೋತ್ ಆಗ್ತಿದೆ ಅಂತ. ಜಾಸ್ತಿ ಯಾವಾಗ ಸ್ಪೆಂಡ್ ಮಾಡ್ತೀವಿ, ಜಾಸ್ತಿ ಅರ್ನ್ ಮಾಡಿದ್ರೆ ತಾನೇ. ಸೊ ಹಾಗಾಗಿ ಆ್ಯಸ್ ವಿ ಹ್ಯಾವ್ ಸೀನ್ ಇನ್ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್, ಸೊ ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಜಾಸ್ತಿ ಗ್ರೋತ್ ಆಗುತ್ತೆ. ಓಕೆ, ಸೊ ವಿ ಹ್ಯಾವ್ ಆಲ್ರೆಡಿ ಸೀನ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ ಆ್ಯಂಡ್ ಪೊಲಿಟಿಕಲ್ ಸ್ಟೆಬಿಲಿಟಿ. ಯು ಕ್ಯಾನ್ ನೋಟ್ ಇಟ್ ಡೌನ್. ನೆಕ್ಸ್ಟ್, ಪೊಟೆನ್ಷಿಯಲ್ GDP ಆ್ಯಂಡ್ ದ PPF. ಸೊ PPF is a curve that illustrates the maximum feasible production level of 2 goods given available resources and technology. Significance ಏನು? Represents trade-offs and opportunity cost in production. Indicates efficient ರಿಸೋರ್ಸ್ ಅಲೊಕೇಶನ್ ಆ್ಯಂಡ್ ಪೊಟೆನ್ಷಿಯಲ್ GDP. ಸೊ ಪೊಟೆನ್ಷಿಯಲ್ GDP ಅಂದರೆ ಏನು, ಆಲ್ರೆಡಿ ಇವೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಯು ಶುಡ್ ಯೂಸ್ ಆಲ್ ದೀಸ್ ಥಿಂಗ್ಸ್ ಇನ್ ಅ ಮೇನ್ಸ್ ಪೇಪರ್.
Potential GDP defined as the potential maximum output an economy can produce when operating at full efficiency. ಫುಲ್ ಎಫಿಷಿಯನ್ಸಿಯಲ್ಲಿ ಆಪ್ರೇಟ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಔಟ್ಪುಟ್ ಎಷ್ಟು ಬರುತ್ತೆ ಹೊರಗಡೆ, ದ್ಯಾಟ್ ಈಸ್ ಪೊಟೆನ್ಷಿಯಲ್ ಜಿ ಡಿ ಪಿ. ಓಕೆ, ಲಿಂಕ್ ಟು ಪಿ ಪಿ ಎಫ್ ಪಾಯಿಂಟ್ ಆನ್ ದ ಪಿ ಪಿ ಎಫ್ ಕರ್ವ್ ರೆಪ್ರೆಸೆಂಟ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಜಿ ಡಿ ಪಿ. ಸೊ ನೀವು ಈ ಫಿಗರಲ್ಲೂ ನೋಡಬಹುದು, ಆ್ಯಂಡ್ ಐ ಆಲ್ರೆಡಿ ಎಕ್ಸ್ಪ್ಲೈನ್ಡ್. ಸೊ ಇದನ್ನು ನೀವು ಡೆಫಿನೆಟಾಗಿ ಬರೀಬೇಕು ಮೇನ್ಸಲ್ಲಿ. ಓಕೆ, ದೆನ್ ಇಂಪಾರ್ಟೆನ್ಸ್ ಆಫ್ ರಿಯಲ್ ಜಿ ಡಿ ಪಿ. ಸೊ ರಿಯಲ್ ಜಿ ಡಿ ಪಿ ಅಂದರೆ ಆಲ್ರೆಡಿ ನಾವು ಓದಿದ್ದೀವಿ. ಸೊ ವಾಟ್ ಈಸ್ ರಿಯಲ್ ಜಿ ಡಿ ಪಿ? ಬೇಸ್ ಇಯರ್ ಕಂಪೇರ್ ಮಾಡಿದ್ರೆ ನಲ್ಲಿ ಕ್ವಾಂಟಿಟಿ ನೋಡ್ತೀವಿ, ಎಷ್ಟು ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ ಆಗಿದೆ ಅಂತ. ಸೊ ಎಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ ಆಗಿದೆ ಅದ್ರ ಬೇಸಿಸ್ ಮೇಲೆ ಗ್ರೋತ್ನ ನಾವು ಡಿಟರ್ಮೈನ್ ಮಾಡ್ತೀವಿ, ನಾಟ್ ಆನ್ ನಾಮಿನಲ್ ಜಿ ಡಿ ಪಿ. ನಾಮಿನಲ್ ಜಿ ಡಿ ಪಿಯಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ? ಇಂಪ್ಯೂರಿಟಿ ಕಾಲ್ಡ್ ಇನ್ಫ್ಲೇಷನ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದು ಎಕನಾಮಿಕ್ ಗ್ರೋತ್ ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಹಂಗಾಗಿ ವಿ ಗೋ ಫಾರ್ ರಿಯಲ್ ಜಿ ಡಿ ಪಿ. ನೀವು ಈ ಟರ್ಮ್ನ ಯೂಸ್ ಮಾಡಬೇಕು. ಓಕೆ, ದೆನ್ ಇನ್ಫ್ಲೂಯೆನ್ಸಿಂಗ್ ಸಿಟಿಸನ್ ಬಿಹೇವಿಯರ್ ಥ್ರೂ ಸಬ್ಸಿಡೀಸ್ ಆ್ಯಂಡ್ ಟ್ಯಾಕ್ಸಸ್. ನಾವು ಫ್ಯಾಕ್ಟರ್ ಕಾಸ್ಟ್ ಆ್ಯಂಡ್ ಮಾರ್ಕೆಟ್ ಕಾಸ್ಟ್ ಓದಬೇಕಾದ್ರೆ ನಾವು ಹೇಳಿದ್ರಿ, ಆ ಬಿಸ್ಕೆಟ್ ನಾವೇನು ಪ್ರೊಡ್ಯೂಸ್ ಮಾಡ್ತಿದ್ದೀವಲ್ಲ ಅದು ಒಳ್ಳೆ ಬಿಸ್ಕೆಟ್, ಹಂಗಾಗಿ ಗೌರ್ಮೆಂಟ್ ಸಬ್ಸಿಡಿ ಕೊಡ್ತು ₹1 ಅಂತ. ಸೊ ನಾವು ಈಗ ಗೌರ್ಮೆಂಟ್ ನಮ್ಮನ್ನು ಎಂಕರೇಜ್ ಮಾಡಬೇಕಂದ್ರೆ ಸಬ್ಸಿಡಿ ಕೊಡುತ್ತೆ. ಸೊ ಸಿಟಿಸನ್ಸ್ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡಬಹುದು? ಈಗ ಒಂದು ಟೊಮೆಟೊ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಸಬ್ಸಿಡಿ ಜಾಸ್ತಿ ಕೊಟ್ಟರೆ ಜಾಸ್ತಿ ಅದನ್ನೇ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲ ಪ್ರೊಡ್ಯೂಸ್ ಮಾಡಬಾರ್ದು ಅಂದರೆ ಟ್ಯಾಕ್ಸ್ ಜಾಸ್ತಿ ಹಾಕಿದ್ರೆ ಪ್ರೊಡ್ಯೂಸ್ ಮಾಡೋದಿಲ್ಲ, ರೈಟ್? ಸೊ ಹಾಗಾಗಿ ವಿ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಸಿಟಿಸನ್. ಸೊ ಯು ಕ್ಯಾನ್ ನೋಟ್ ದಿಸ್ ಆಲ್ಸೋ ಆ್ಯಸ್ ಯುವರ್ ಮೇನ್ಸ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಕನ್ಕ್ಲೂಷನಲ್ಲಿ ಏನೇ ಅಂದರೆ ನಾನು ಸಮರೈಸ್ ಮಾಡ್ತಿದ್ದೀನಿ. ದೀಸ್ ಆರ್ ದ ಪಾಯಿಂಟ್ ಯು ಮಸ್ಟ್ ಮೆನ್ಷನ್ ಇನ್ ಯುವರ್ ಕ್ವಶನ್ಸ್ ರಿಲೇಟೆಡ್ ಟು ಮೇನ್ಸ್. ಓಕೆ, ಎಕನಾಮಿ ರಿಲೇಟೆಡ್ ಏನು ಬಂದರೂ ಅದನ್ನು ಮೆನ್ಷನ್ ಮಾಡಬೇಕು ಇವು. ಓಕೆ, ಎಕ್ಸ್ಪೆಂಡಿಚರ್ ಮೆಥಡ್ ಮಾಡಿ ಅದು ಈಚ್ ಕಾಂಪೋನೆಂಟ್ನ ಎಕ್ಸ್ಪ್ಲೈನ್ ಮಾಡ್ಕೊಬೇಕು. ಪಿ ಪಿ ಎಫ್ ಆಕಾರನ ಎಕ್ಸ್ಪ್ಲೈನ್ ಮಾಡಬೇಕು ಅಲಾಂಗ್ ವಿತ್ ಪೊಟೆನ್ಷಿಯಲ್ ಜಿ ಡಿ ಪಿ. ಆಮೇಲೆ ರಿಯಲ್ ಜಿ ಡಿ ಪಿ ಅಂದರೆ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅದೇ ಎಕನಾಮಿಕ್ ಗ್ರೋತ್ನ ತೋರಿಸೋದು ಅಂತ ನಾವು ಹೇಳಬೇಕು. ಪಾಲಿಸಿ ಮೆಷರ್ಸ್ ಲೈಕ್ ಸಬ್ಸಿಡಿ ಆ್ಯಂಡ್ ಟ್ಯಾಕ್ಸಸ್ ಸಿಟಿಸನ್ಸ್ ಬಿಹೇವಿಯರ್ನ ಏನು ಮಾಡುತ್ತೆ? ಬಿಹೇವಿಯರ್ನ ಕಂಟ್ರೋಲ್ ಮಾಡುತ್ತೆ, ಆ್ಯಂಡ್ ಇಟ್ ವಿಲ್ ಡ್ರೈವ್ ದ ಎಕನಾಮಿಕ್ ಗ್ರೋತ್ ಅನ್ನು ವಿ ಶುಡ್ ಸೇ. So in conclusion, a comprehensive understanding of these concepts is essential for effective policy making in India. So ಈ ಪಾಲಿಸೀಸಿಂದನೇ ನಾವು ಪಾಲಿಸಿ ಮೇಕಿಂಗ್ ಚೆನ್ನಾಗಾಗುತ್ತೆ ಇಂಡಿಯಾದಲ್ಲಿ. ನಾವು ಈ 4 ಪಾಲಿಸಿ ಯೂಸ್ ಮಾಡಿದ್ರೆ ಒಳ್ಳೆ ಪಾಲಿಸಿ ಈಚೆಗೆ ಬರುತ್ತೆ. ಸೊ ದಿಸ್ ಯು ಶುಡ್ ರೆಪ್ರೆಸೆಂಟ್ ಇನ್ ದ ಆನ್ಸರ್ ಶೀಟ್. ಸೊ ನಾವೀಗ ಎಕ್ಸಾಂಪಲ್ಸ್ ನೋಡೋಣ. PYQs ಇವನು. ಸೊ ಪ್ರಿಲಿಮ್ಸಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ? ಒಂದು ಕ್ವಶನ್ ಅಲ್ಲಿ ಜಸ್ಟ್ ಆಸ್ಕ್ ಯು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ರಿಯಲ್ ಸೆಕ್ಟರ್ ಆಫ್ ದ ಎಕಾನಮಿ ಈಸ್ ಕರೆಕ್ಟ್? ಸೊ ಇಲ್ಲಿ ರಿಯಲ್ ಸೆಕ್ಟರ್ ಅಂತ ಕೇಳ್ತಿದ್ದಾರೆ. ಸೊ ರಿಯಲ್ ಅಂದರೆ ಏನು? ನಿಜವಾಗಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಆಗಿರಬೇಕು, ಆಗಿದ್ರೆ ಮಾತ್ರ ಅದು ರಿಯಲ್ ಸೆಕ್ಟರ್. ಸೊ ಆಪ್ಷನ್ ಎ, ಇಟ್ ಇನ್ಕ್ಲೂಡ್ಸ್ ಫಿನಾನ್ಷಿಯಲ್ ಮಾರ್ಕೆಟ್ಸ್, ಲೋನ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಗೂಡ್ಸ್. ಐ ಮೀನ್ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ದೇ ಆರ್ ಸೇಯಿಂಗ್. ಓಕೆ, ಲೋನ್ಸ್ ಅವೆಲ್ಲ ಮಾತಾಡ್ತಿದ್ದಾರೆ. ರಿಯಲ್ ಆಗಿ ಇಲ್ಲಿ ಗೂಡ್ಸ್ ಸರ್ವಿಸ್ ಪ್ರೊಡ್ಯೂಸ್ ಆಯಿತಾ? ಓಕೆ. ಬಿ, ಇಟ್ ಕಂಪ್ರೈಸಸ್ ಓನ್ಲಿ ದ ಪ್ರೊಡಕ್ಷನ್ ಆಫ್ ಅಗ್ರಿಕಲ್ಚರಲ್ ಗೂಡ್ಸ್. ಅಂದರೆ ಬರೀ ಅಗ್ರಿಕಲ್ಚರಲ್ ಗೂಡ್ಸ್ ಮಾತ್ರನ, ಇಂಡಸ್ಟ್ರಿಯಲ್ ಗೂಡ್ಸ್ ಯಾವುದು ವರ್ಕ್ ಆಗೋದಿಲ್ವಾ? ಸರ್ವಿಸಸ್ ವರ್ಕ್ ಆಗೋದಿಲ್ವಾ? ಸೊ ದಿಸ್ ಇಸ್ ರಾಂಗ್. ಇಟ್ ರೆಫರ್ಸ್ ಟು ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಅನ್ ಎಕಾನಮಿ. ಕರೆಕ್ಟ್, ದಟ್ ಈಸ್ ವಾಟ್ ಇಸ್ ದ ರಿಯಲ್ ಸೆಕ್ಟರ್. ಓಕೆ. ಆಪ್ಷನ್ ಡಿ, ಇಟ್ ಎಕ್ಸ್ಕ್ಲೂಡ್ಸ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್. ಯಾಕೆ? ವೈ ಇಟ್ ವಿಲ್ ಎಕ್ಸ್ಕ್ಲೂಡ್? ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್. ನಾನು ಕ್ವಶನ್ ಓದ್ತೀನಿ. ವಿಚ್ ಆಫ್ ದ ಅಬೋ ಆರ್ ಪಾರ್ಟ್ ಆಫ್ ರಿಯಲ್ ಸೆಕ್ಟರ್? ಈಗ ನೀವು ಆನ್ಸರ್ ಮಾಡಿ. 1, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್, ಬೈಯಿಂಗ್ ಸ್ಟಾಕ್ಸ್ ಇನ್ ಸೆಕೆಂಡರಿ ಮಾರ್ಕೆಟ್. 3, ಪ್ರೊವೈಡಿಂಗ್ ರಿಟೇಲ್ ಸರ್ವೀಸಸ್. 4, ಪರ್ಚೇಸಿಂಗ್ ಗೌರ್ಮೆಂಟ್ ಬಾಂಡ್ಸ್. ಇಲ್ಲಿ ನೋಡಿ, ಈ ಆಪ್ಷನಲ್ಲಿ ಯಾವುದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಪ್ರೊಡ್ಯೂಸ್ ಮಾಡ್ತಿದೆ ಅದು ರಿಯಲ್ ಸೆಕ್ಟರ್, ಅದು ರಿಯಲ್ ಆ್ಯಕ್ಟಿವಿಟಿ. ಅದರ್ವೈಸ್ ಇಟ್ ಈಸ್ ನಾಟ್. ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಆಬ್ವಿಯಸ್ಲಿ ಒನ್ ಶುಡ್ ಬಿ ದೇರ್. ಬೈಯಿಂಗ್ ಸ್ಟಾಕ್ ಬೈ ಮಾಡೋದು ಸರ್ವಿಸ್ ಏನಾದರೂ ಕ್ರಿಯೇಟ್ ಮಾಡಿದ್ರೆ ನೀವು? ಇಲ್ಲ, ಜಸ್ಟ್ ಯು ಬಾಟ್ ಇಟ್ ಅಲ್ವಾ? ಸೊ ಅದಕ್ಕೆ 2 ಇಲ್ಲ. 2 ಇಫ್ ಯು ಎಲಿಮಿನೇಟ್ ಯು ವಿಲ್ ಗೆಟ್ ಓನ್ಲಿ 1 and 3. 3 ಸೆಕೆಂಡ್ ನೋಡಿ, 3 ಏನಿದೆ? ಪ್ರೊವೈಡಿಂಗ್ ರಿಟೇಲ್ ಸರ್ವೀಸಸ್. ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದೀರಾ, ಸೊ ಇಟ್ ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್. ವಿತ್ ರೆಫರೆನ್ಸ್ ಟು ರಿಯಲ್ ಸೆಕ್ಟರ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ? ನೀವು ಆನ್ಸರ್ ಮಾಡಿ ಇದಕ್ಕೆ ಆ್ಯಂಡ್ ಕಾಮೆಂಟ್ ಬಿಲೋ. ಸೊ ಮೇನ್ಸ್ ನೋಡಿದ್ರೆ ದೀಸ್ ಆರ್ ಸಮ್ ಆಫ್ ದ ಕ್ವಶನ್ಸ್. So I'll read the third question. First question you can read it out. Examine the significance of GDP and GNP as a measure of economic performance. So GDP and GNPನ ನಾವು ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀವಲ್ಲ, ಎಕನಾಮಿಕ್ ಪರ್ಫಾರ್ಮೆನ್ಸ್, ಅದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅದು ಹೇಳಿ. ಓಕೆ. ಹೈಲೈಟ್ ದೇರ್ ಡಿಫ್ರೆನ್ಸ್ ಏನು ಹೈಲೈಟ್ ಮಾಡಿ.
Discuss with metric is more, which metric is more relevant for India's policy making. ಇಂಡಿಯಾಗೆ ಯಾವುದು ಇಂಪಾರ್ಟೆಂಟ್, ಜಿ ಡಿ ಪಿನ ಜಿ ಎನ್ ಪಿನ ಪಾಲಿಸಿ ಮಾಡೋದಕ್ಕೆ, ಪಾಲಿಸಿ ಮೇಕಿಂಗಲ್ಲಿ ಪ್ರೊವೈಡಿಂಗ್ ಜಸ್ಟಿಫಿಕೇಷನ್, ಅದಕ್ಕೆ ನೀವು ಜಸ್ಟಿಫಿಕೇಷನ್ ಕೊಡಬೇಕು ಯಾಕೆ ಯಾವುದು ಇಂಪಾರ್ಟೆಂಟು ಅಂತ. ಸೊ ಇದು ಮೇನ್ಸ್ ಕ್ವಶನ್ಸ್. ಸೊ ನೀವು ಆನ್ಸರ್ ಮಾಡಿ. ಇಫ್ ಯು ಕ್ಯಾನ್ ಸೆಂಡ್ ಇನ್ ಟೆಲಿಗ್ರಾಮ್, ಐ ಕ್ಯಾನ್ ಎವ್ಯಾಲ್ಯೂಯೇಟ್ ಆ್ಯಂಡ್ ಗಿವ್ ದ ಫೀಡ್ಬ್ಯಾಕ್ ಆ್ಯಸ್ ವೆಲ್. ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಚಾಪ್ಟರ್. ಫಸ್ಟ್ ಚಾಪ್ಟರಲ್ಲಿ ಇನ್ನೊಂದು ಸ್ಮಾಲ್ ಟಾಪಿಕ್ ಉಳ್ಕೊಂಡಿದೆ. ದಟ್ ಈಸ್ ನಾಟ್ ಮಚ್ ಇಂಪಾರ್ಟೆಂಟ್ ಫಾರ್ ಅಸ್, but still we'll discuss at the last. So end of the first lecture.